ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಚ್ಛ್ರತಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದಿಕ್ಷಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಯುಗುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ಸಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸತ್ಯಭಾಮಾದೇವಿ ಯುದ್ಧ ಮಾಡಿಬಿಟ್ಟು ನಿರಾಯುಧಂ ವೈಶ್ರವಣಂ ಚಕಾರ ಚಿಕ್ಷೇಪ ಚಾಬ್ಧೌ ಗರುಡೋ ಜಲೇಶ ಪ್ರಧಾನವಾಯೋಸ್ತನಯಂಚ ವಾಯುಂ ಕೋಣಾಧಿಪಂ ವನ್ಹಿ ಯಮಾದಿತಾನಪಿ. ಇಷ್ಟು ಜನಗಳನ್ನು ಸತ್ಯಭಾಮಾದೇವಿ ನಿರಾಯುಧರನ್ನಾಗಿ ಮತ್ತು ನಿಶ್ಶಸ್ತ್ರರನ್ನಾಗಿ ವಿರಸರನ್ನಾಗಿ ಮಾಡಿ ಕಳಿಸಿಕೊಟ್ಟು. ವಿಬೋಧ್ಯ ಚಾರ್ಗೋತ್ಸರ ವೈಶ್ವಕಾಂತನುಂ ಆವೇಶಿತಾನಾಂ ಅಸುರೈರಗಾಧರಿ ತೇ ಬೋಧಿತಾಸ್ತೇನ ರಣಂ ವಿಸೃಜ್ಯ ಯಯುರ್ವಿದಿತ್ವ ಸಮರಾದಿಪುರುಷಂ. ಕೃಷ್ಣನು ಸಹ ಪ್ರಾಣಗಳನ್ನು ಬಿಟ್ಟು ಅವರಲ್ಲಿ ದಸರಾವೇಶವನ್ನೆಲ್ಲ ಪರಿಹಾರ ಮಾಡದ. ಆಗ ಅವರೆಲ್ಲ ಕೂಡ ಆತನಿಂದ ಬೋಧಿತ ಜ್ಞಾನ ಹೊಂದಿದವರಾಗಿ ಅಲ್ಲಿಂದ ಹೊರಟು. ಅರ್ಥ ಆಯ್ತು ಅವರಿಗೆ ಕೃಷ್ಣ ಯಾರು ಅಂದ್ರೆ ತಮನಾದಿ ಪುರುಷಂ ವಿದಿತ್ವ. ಆ ಕೃಷ್ಣನ ಅನಾದಿ ಪುರುಷ ನಾರಾಯಣ ಅಂತ ತಿಳ್ಕೊಂಡು ಹೊರಟು. ಶಿವಂಚ ಶಕ್ರಾರ್ಥ ಉಪಾಗತಂ ಹರಿಹಿ ಯದ್ರಾವಯಚ್ಚಾರ್ಗ ವಿನಿಸೃತೈಶ್ಚರೈಃ ಸವಾಹನೋ ದೂರತರೇ ನಿಪಾತಿತೋ ಗರುತ್ಮತ ಶಂಭುರಗಾಚ್ಛರಾಹತಃ. ಶಿವಂಚ ಶಕ್ರಾರ್ಥಂ ಉಪಾಗತಂ ಹರಿಹಿ ಗದ್ರಾವಯತ್ ಶಾರ್ಗ ವಿನಿಸೃತೈಃ ಶರೈಃ ಸವಾಹನಃ ದೂರತರೇ ನಿಪಾತಿತಃ ಗರುತ್ಮತ ಶಂಭುಃ ಅಗಾತ್ ಶರಾಹತಃ. ಶಿವಂಚ ರುದ್ರದೇವರು ಕೂಡ ಆಗ ಚಕ್ರಾರ್ಥಂ ಇಂದ್ರದೇವರಿಗೋಸ್ಕರವಾಗಿ ಅವರು ಯುದ್ಧಕ್ಕೆ ಬಂದರು. ಕೃಷ್ಣ ಹರಿಹಿ ಗದ್ರಾವಯತ್ ಶಾರ್ಗ ವಿನಿಸೃತೈ ಶರೈ ಶಾರ್ಗಧರಸ್ಥರಿಂದ ಹೊಡೆಯಲ್ಪಟ್ಟ ಬಾಣಗಳಿಂದ ಅವರನ್ನ ಹೊಡೆದು. ಸವಾಹನೋ ದೂರತರೇ ನಿಪಾತಿತಃ ಗರುತ್ಮತ ಶಂಭುರಗಾತ್ ಶರಾಹತಃ. ಈ ಮಧ್ಯೆ ಗರುಡ ಏನ್ ಮಾಡಿದ, ರುದ್ರ ಎತ್ತಿಬಿಟ್ಟು ದೂರಕ್ಕೆ ಎತ್ತಿಬಿಟ್ಟು ಗೊತ್ತಾಯ್ತಾ. ಸವಾಹನೋ ದೂರತರೇ ನಿಪಾತಿ ದೂರತರ ಸೋಪಾಸ್ತಂ ರಸೋ ಯೋಷ್ಟವ ಇದ್ದ ಹಾಗೆ ಹಾಕಿದ್ರು. ಗರುತ್ಮತ ಶಂಭುರಗಾತ್ ಎಲ್ಲ ವಜ್ರಶ್ರವಣ ಸರಸ ಭಾರತಿ ವಿಲಾಸ, ಆಮೇಲೆ ಶ್ರೀತತ್ವ ಪ್ರಕಾಶಿಕ ಹರಿಭಕ್ತಿ ವಿಲಾಸ ಎಲ್ಲದರ ಉಲ್ಲೇಖ ಮಾಡಿ ವಿಶ್ವ ಸರ್ವೋತ್ತಮತ್ವ ಹೇಗೆ ಸಿದ್ಧವಾಗುತ್ತೆ ಮೊದಲೆಲ್ಲ ತಿಳಿಸ್ತಾರೆ. ಪತ್ಯುರ ಸಾಮಂಜಸ್ಯ ರುದ್ರದೇವರು ಸರ್ವೋತ್ತಮರಾಗಲಿ ಸಾಧ್ಯ ಇಲ್ಲ ಅಂತೇಳಿ ಇದೆಲ್ಲ ಪುರಾಣಗಳ ಹರಿವಂಶ ಮಹಾಭಾರತ ಪುರಾಣ ಅವುಗಳ ಉಲ್ಲೇಖ ಮಾಡಿ ತಿಳಿಸ್ತಾರೆ. ಮಿತ್ರಾವಿತೆ ಬಾಣಗಣೇಶು ಶೌರಿಣ ಹರೇ ಹರೌ ವಜ್ರಮವಾಸೃಜಧೃತಂ ಶಕ್ರೋಗ್ರಹಿಸ್ತಂ ಬೃಹಸಂಜನಾರ್ದನಃ ಕರೇಣ ವಾಮೇನ ಸ ಚಾಪಜಗ್ಮಿಮಾನ್. ವಿದ್ರಾವಿತೆ ಬಾಣಗಣೈಃ ಚ ಶೌರಿಣ ಹರೇ ಹರೌ ವಜ್ರಂ ಅವಾಸೃಜತ್ ಧೃತಂ ಶಕ್ರಃ ಅಗ್ರಹೀತಂ ಬೃಹಸತ್ ಜನಾರ್ದನಃ ಕರೇಣ ವಾಮೇನ ಸಹ ಚ ಅಪಜಗ್ಮಿವಾನ್. ವಿದ್ರಾವಿತೆ ಬಾಣಗಣೈಃ ಚ ಶೌರಿಣ ಹರೇ. ಹೀಗೆ ಬಾಣಗಳ ಗುಂಪುಗಳಿಂದ ಹರೇ ರುದ್ರದೇವರು ಶೌರಿಣ ಕೃಷ್ಣನಿಂದ ವಿದ್ರಾವಿತೆ ಓಡಿಸಲ್ಪಟ್ಟಾದ ಮೇಲೆ ಹರವು ವಜ್ರಂ ಹರವು ಶ್ರೀಕೃಷ್ಣನ ಮೇಲೆ ವಜ್ರಂ ಅವಾಸೃಜತ್ ಧೃತಂ ಶಕ್ರಃ ಇಂದ್ರದೇವರು ವಜ್ರಾಯುಧ ತಗೊಂಡು ಕೃಷ್ಣನ ಮೇಲೆ ವಜ್ರಾಯುಧ ತಗೊಂಡು ಹೊಡೆದು. ಕೃಷ್ಣ ಏನ್ ಮಾಡ್ತಾನೆ, ಪ್ರಹಸನ್ ನಗನಗತ ಜನಾರ್ದನ ಅಗ್ರಹಿತ ಅದನ್ನು ಕ್ಯಾಚ್ ಹಿಡಿತ. ಅಂದ್ರೆ ಏನು ಉಳಿದವರೆಲ್ಲ ಸಾಯ್ಬೇಕು, ಅದಕ್ಕೆ ಏನಾಗ್ಲಿ ಕೃಷ್ಣ ಅದನ್ನ ಹಿಡಿತಾನೆ ಅಂತ ಸರ್ವೋತ್ತಮ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ. ಅಷ್ಟು ದೊಡ್ಡ ದೇವತೆ ಅವರಿಗೆ ಎಷ್ಟು ದೊಡ್ಡ ದೇವತೆ ಆದ್ರೂ ವಾಯುದೇವರು ಎಷ್ಟು ದೊಡ್ಡವರಲ್ಲ, ಅವ್ರು ಬಿಟ್ಟು ಉಳಿದವರಿಗೆಲ್ಲ ಏನಿದೆ ಅಸರಾವೇಶ ಇದೆ. ಅದು ಅರ್ಥ ಮಾಡ್ಕೋ. ಎಂತ ದೊಡ್ಡವರಿಗೂ ಈ ರೀತಿ ಆಗೋದಾದ್ರಿಂದ ಹುಷಾರಾಗಿರ್ಬೇಕು ಅಂತ. ಯಾವ ಕಾಲಕ್ಕೂ ಕೂಡ ನಾವು ಇನ್ನೇನು ಬಂತು ಅಂತ ತಿಳ್ಕೊಂಡೋಗಿ ಹೋಗ್ಬಾರ್ದು. ಯಾವುದೇ ಕಾಲದ ಎಷ್ಟು ಭಾರಿ ಎಕ್ಸ್ಪರ್ಟ್ ಕಣ್ಣು ಮುಚ್ಚಿಕೊಂಡ್ರೆ
ಸ್ವಲ್ಪ ಕೇರ್ಲೆಸ್ ಆದ್ರೂ ಭಾರಿ ಪ್ರಾಬ್ಲಮ್ ಇದೆ. ಅದರಿಂದ ಯಾವಾಗ ಹುಷಾರ ಡ್ರೈವಿಂಗ್ ನಲ್ಲಿ ಎಷ್ಟೇ ಎಚ್ಚರ ಇದ್ದು ಹೇಗೆ ಸಾಲದ ಹಾಗೆ ಡ್ರೈವಿಂಗ್ ಅಲ್ಲಿ ಸಾಧನೆ ಇದೆ. ಸಾಧನೆ ಕಾಲಕ್ಕೆ ಮೈ ಮರಿಬಾರದು ಅಂತ ಹೇಳಿದ್ರು. ಎಕ್ಸ್ಪರ್ಟ್ ಬೋರ್ಡ್ ಹಾಕೊಂಡ ತಕ್ಷಣ ಅವನೇನು ಇರಲ್ಲ. ದೊಡ್ಡವನೇ ಮೇಜರ್ ಆಕ್ಸಿಡೆಂಟ್ ಮಾಡೋದಲ್ಲಿ ಯಾರು ಇರ್ತಾರೆ ಅಂತವ್ರೆ. ಎಲ್ ಬೋರ್ಡ್ ಅವ್ರನ್ನ ಮೇಲ್ ನೋಡಿ ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾಟ್ ಅಲೌಡ್. ಆದ್ದರಿಂದ ಆ ಆಕ್ಸಿಡೆಂಟ್ ಆಗಲ್ಲ ಅವರಿಂದಾನೇ. ಅದು ಇನ್ನೇನು ಪೂರ್ತಿ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಎಷ್ಟೋ ಕಿಲೋಮೀಟರ್ 6 ಕಿಲೋಮೀಟರ್ ಓಡಾಡಿರ್ತಾರೆ. ಆದ್ರೂ ಕೂಡ ಹೆಸರು ತಪ್ಪಿದ್ರೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಗಂಟೆಗಟ್ಟಲೆ ಹೆಸರು ತಪ್ಪಬೇಕಾಗಿಲ್ಲ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಇದು ಬೇಕು. ಅದು ಇದೆಲ್ಲ ಏನಿದೆ ಎಚ್ಚರಿಕೆ ಇದೆ. ಅವ್ರಿಗೆ ಹಾಗಾಯ್ತು ಅಂತ ಹೇಳೋದು, ಅವ್ರಿಗೆ ಹಾಗಾದ ಮೇಲೆ ನಾವು ಭಾರಿ ಹುಷಾರಾಗಿರ್ಬೇಕು ಎಂಬುದು ಅದರ ಸಂದೇಶ. ದೊಡ್ಡವರಿಗೆ ಹೇಳಿದ್ವಲ್ಲ ಪ್ರಾಬ್ಲಮ್ಸ್ ಬರೋದು ಅವರು ದೊಡ್ಡವರಿಗೆ ಬಂದಿದ್ದಾರೆ ರೆಕಾರ್ಡ್ ಮಾಡಿ ಇವರಿಗೆ ಹೇಳ್ಬೇಕಂತ ಕೇಳ್ಬಿಟ್ಟು ಇವರಿಗೆ ಎಷ್ಟು ಬಂದ ಮೇಲೆ ಉಳಿದವರಿಗೆ ಜಾಸ್ತಿ ಬಂದಿರುತ್ತೆ ಹೊರತು ಕಡಿಮೆ ಏನೂ ಅಲ್ಲ. ಶಕ್ರೋ ಗ್ರಹೀತಂ ಪ್ರಹಸನ್ ಜನಾರ್ದನ ಕರೇಣ ವಾಮೇನ ಸಚಾಪ ಜಗ್ಮಿವಾನ್ ಅಪಾಹಸತ್ತಂ ಜಗದೇಕ ಸುಂದರಿ ಹರಿಪ್ರಿಯಾಸೋ ಜಗದೇಕ ಮಾತರಂ ಉವಾಚ ಶಕ್ರೋ ಜಗತಾಂ ಜನಿತ್ರೇ ಪ್ರದರ್ಶಯಾಮೋ ವಯಮಾತ್ಮಶೈಶವಂ. ಅಪಾಹಸತ್ತಂ ಜಗದೇಕ ಸುಂದರಿ ಹರಿಪ್ರಿಯಾ ಅಥೋ ಜಗದೇಕ ಮಾತರಂ ಉವಾಚ ಶಕ್ರಃ ಜಗತಾಂ ಜನಿತ್ರೇ ಪ್ರದರ್ಶಯಾಮಃ ವಯಂ ಆತ್ಮಶೈಶವಂ. ಆಗ ಜಗದೇಕ ಸುಂದರಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅಪಹಾಸತ್ತಂ ಇಂದ್ರಿಯರನ್ನು ಅಪಹಾಸ್ಯ ಮಾಡಿದರು. ಗೊತ್ತಾಯ್ತಾ? ಎಷ್ಟು ತಪ್ಪು ಮಾಡ್ತಿರೋದೊಂದು, ಕೈಲಾಗದೆ ಹೋಗಿರೋದೊಂದು. ತಪ್ಪು ಮಾಡಿದ್ದು ಒಂದು ಅಪಹಾಸ್ಯ ಕಾರಣ. ಇಷ್ಟೆಲ್ಲ ಪೆಟ್ಟು ತಿಂದು ದುಃಖ ಅನುಭವಿಸಿರೋದು ಇನ್ನೊಂದು ಕಾರಣ. ಹರಿಪ್ರಿಯಾ ಮಹಾಲಕ್ಷ್ಮಿ ಅಪಹಾಸತ್ತಂ ಜಗದೇಕ ಹಾಗೆ ಅವರೇನ್ ಮಾಡಿದರು ಹಿಂದೆ ಉತ್ತರ ಕೊಟ್ಟಿದ್ದೇನೆ ಗೊತ್ತಾ? ಜಗದೇಕ ಮಾತರಂ ಉವಾಚ ಶಕ್ರಃ ಅವ್ರು ಹೇಳಿದರು ಜಗತಾಂ ಜನಿತ್ರೇ ಪ್ರದರ್ಶಯಾಮೋ ವಯಮಾತ್ಮಶೈಶವಂ. ನೀವೆಲ್ಲ ಎಂಥವ್ರು ಜಗತ್ತಿನ ಜಗಾದ ಕೃಷ್ಣೋಪಿ ಧರಾತರೆ ಸ್ಥಿತೆ ನಮಾನ ಮಯ್ಯಮುಂ ಕಶ್ಚನ ಜಿಷ್ಯತೀತಿ ಯಯಾಚೆ ಏನಂ ಪರಿರಕ್ಷಣಾಯ ಶಚೀಪತಿ ಕೇಶವಂ ಅರ್ಜುನಸ್ಯ. ಜಗಾದ ಕೃಷ್ಣಃ ಅಪಿ ಧರಾತಲೆ ಸ್ಥಿತೆ ನ ಮಯಿ ಅಮುಂ ಕಶ್ಚನ ಜೇಷ್ಯತಿ ಇತಿ ಏನಂ ಶಚೀಪತಿ. ಆಗ ಇಂದ್ರದೇವರು, ಶಚೀಪತಿಯಾದ ಇಂದ್ರದೇವರು ಏನಂ ಆ ಕೃಷ್ಣನನ್ನ ಯಯಾಚೆ ಬೇಡಿಕೊಂಡು ಏನಂತ? ಅರ್ಜುನಸ್ಯ ಪರಿರಕ್ಷಣಾಯ. ಅರ್ಜುನ ಇವರ ಅವತಾರನೇ, ಗುರುಕಲ್ ಅವತಾರ ಮಾಡಿದ ರೂಪ ಇದು. ನನ್ನ ರೂಪವನ್ನ ನೀನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡ. ಯಾತಕ್ಕೆ? ಕಾರಣ ಎಲ್ಲರೂ ಮಾಡ್ತಾ ಇದ್ದಾರೆ, ವಿಶೇಷ ರಕ್ಷಣೆ ಇದೆ. ಇನ್ನು ವಿಶೇಷ ರಕ್ಷಣೆಗೋಸ್ಕರವಾಗಿ ಕೃಷ್ಣ ರೂಪದೇವರಲ್ಲಿ ಇದ್ದೇ ಇದ್ದಾರೆ, ಇಲ್ಲಿ ಕೂಡ ಬಂದಿದ್ದಾರೆ. ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊತಾರೆ. ಇಷ್ಟೆಲ್ಲ ತಪ್ಪು ಮಾಡಿ ರಿಕ್ವೆಸ್ಟ್ ಬೇರೆ ಮತ್ತೆ ಜೊತೆಗೆ ತಪ್ಪು ಮಾಡಿ ಕ್ಷಮೆ ಕೇಳ್ಕೊಂಡು ಕೇಳಿದಾಗ ದೇವರೇನು ಭಕ್ತವತ್ಸಲ ಎಲ್ಲ ಅನುಗ್ರಹ ಮಾಡ್ತಾ ಹೋಗ್ತಾರೆ. ಇದು ದೇವರ ಕಾರುಣ್ಯ. ಕೇಶವ ಅರ್ಜುನಸ್ಯ ಜಗಾದ ಕೃಷ್ಣೋಪಿ ಧರಾತಲೆ ಸ್ಥಿತಿ. ಕೃಷ್ಣ ಮಾತು ಕೊಟ್ಟ ಏನಂತ? ಮೈ ಧರಾತಲೆ ಸ್ಥಿತಿ, ನಾನು ಭೂಮಿಯಲ್ಲಿ ಎಲ್ಲಿವರೆಗೂ ಕೂಡ ಇರುತ್ತೇನೋ ಅಂದ್ರೆ ಪರಂಧಾಮಕ್ಕೆ ಹೋಗಿದ್ದ ಮುಂಚೆ ಅಲ್ಲಿವರೆಗೂ ಕೂಡ ಮೈಯು ಕಶ್ಚನ ನಜೇಷ್ಯತಿ, ಯಾರೂ ಅರ್ಜುನನನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಕೊಟ್ಟು. ಈ ಮಾತು ಇಂಪಾರ್ಟೆಂಟ್. ಅದು ಆಮೇಲೆ ಸೋಲ್ತಾರೆ ಅಂತ ಅರ್ಥ. ನಾನು ಇರೋವರೆಗೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆಮೇಲೆ ಅದಂತಲ್ಲ, ಅವ್ರು ಆವಿರಕ್ಕೆ ಸೋತ್ ಬಿಡ್ತಾನೆ ಅರ್ಜುನ. ಅದೇ ಮಾತು ಕೊಡ್ಬೇಕಾದ್ರೆ ಹುಷಾರಾಗಿ ಅವ್ರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಇರೋವರೆಗೂ ಯೋಚನೆ ಇಲ್ಲ ಅಂತ ಹೇಳಿದ್ರೆ ನಾನು ಭೂಲೋಕದಲ್ಲಿ ಎಲ್ಲಿವರೆಗೂ ಜಗತ್ತಿಗೆ ಕಾಣಿಸ್ತಾ ಇರ್ತೇನೆ ಅಲ್ಲಿವರೆಗೂ ಜನಕ್ಕೆ ಯೋಚನೆ ಇಲ್ಲ. ಯಾರಿಗೆ? ಅರ್ಜುನನಿಗೆ. ಅನಂತರ ಅಪಾಯ ಇದೆ ಅಂತ ತಿಳಿಸಿದೆ. ಜಗಾದ ಕೃಷ್ಣೋಪಿ ಧರಾತರೆ ಸ್ಥಿತೆ ನಮಯ್ಯಮುಂ ಕಶ್ಚನ ಜೇಷ್ಯತಿ, ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಮರ್ಜುನಾರ್ಥಂ ವರಮಾಪ್ಯ ಪಾಶವಃ ಪುನಃ ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತೋ ಯಯೌ ಮಹಾಭಾಗವತ ಸ್ವಮಾಲಯಂ. ತಂ ಅರ್ಜುನಾರ್ಥಂ ವರಂ ಆಪ್ಯ ವಾಸವಃ ಪುನಃ ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯಾ ಹರಿಣಾ ಅಭಿವೀಕ್ಷಿತಃ ಯಯೌ ಮಹಾಭಾಗವತಃ ಸ್ವಂ ಆಲಯಂ. ತಂ ಅರ್ಜುನಾರ್ಥ, ಇಷ್ಟೆಲ್ಲ ಈ ರೀತಿಯಾಗಿ ಅರ್ಜುನಿಗೋಸ್ಕರ ವರವನ್ನ ಪಡ್ಕೊಂಡ ವಾಸವ ಇಂದ್ರದೇವರು ಪುನಃ
ಚಕ್ರಹರಂ ಪ್ರಣಮ್ಯ, ಪುನಃ ಪುನಃ ಚಕ್ರಹರಂ ಪ್ರಣಮ್ಯ, ಮತ್ತೆ ಮತ್ತೆ ಕೃಷ್ಣ ನಮಸ್ಕಾರ ಮಾಡಿ ತನ್ನ ತಪ್ಪನ್ನು ಕ್ಷಮಿಸದೆ ಕೇಳಿಕೊಂಡು ಪ್ರಸನ್ನ ದೃಷ್ಟ್ಯ ಹರಿಣ ಅಭಿವೀಕ್ಷಿತ. ಕೃಷ್ಣ ಏನು ಮಾಡಿದ? ಪ್ರಸನ್ನ ದೃಷ್ಟ್ಯ ಅಭಿವೀಕ್ಷಿತ. ಕೃಷ್ಣನಿಂದ ಪ್ರಸನ್ನ ದೃಷ್ಟಿಯಿಂದ ನೋಡಿದ. ಏನಾಯ್ತು? ಇದ್ರೆ ಸಮಾಧಾನ ಆಯ್ತು. ಏನಾಗಿದೆ ಈಗ? ತನ್ನ ಮೇಲೆ ಪೂರ್ತಿ ಕ್ಷಮೆ ತೋರಿಸಿದ್ದಾರೆ ಅಂತ ಅರ್ಥ ಆಯ್ತು. ನೋಟದಲ್ಲಿ ಏನು ಗೊತ್ತಾಗತ್ತೆ? ಅದು ಅನುಗ್ರಹ ಮಾಡಿದ್ದಾರಲ್ಲ ಗೊತ್ತಾಗತ್ತೆ. ಪ್ರಸನ್ನ ದೃಷ್ಟಿಯ ಅಭಿವೀಕ್ಷಿತ ಯಯೌ ಭಾಗವತಃ ಸವಾಲಯ. ಎಲ್ಲ ಯಾಗುಂಪಿ ಸೇರಿದ ಮಹಾಭಾಗವತ, ಉದ್ಧವ ಮಹಾಭಾಗವತ ಅಂತ ಪ್ರಸಿದ್ಧ. ಬೃಹಸ್ಪತಿ ಅವತಾರ. ಇನ್ನು ಮೇಲವರು ಇಂದ್ರದೇವರು, ಮೇಲೆ ಮಹಾಭಾಗವತರೇ. ಎಂಥವರು ಅಂಥವರು ತಪ್ಪು ಮಾಡಿದ್ದಾರೆ, ದೇವರು ಕ್ಷಮಿಸ್ತಾರೆ ಅಷ್ಟೇ. ಸಮಾಲಯ ಮಹಾಭಾಗವತರು. ವಾಯುದೇವರೆಲ್ಲ ಮಹಾಭಾಗವತ ಪ್ರಬರ್ಹರು. ಪ್ರಬರ್ಹ ಅಂದ್ರೆ ಏನು? ಅದರಲ್ಲೂ ಶ್ರೇಷ್ಠರು. ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಪದಗಳೆಲ್ಲ ಕೇರ್ಫುಲ್ ಆಗಿರ್ಬೇಕು. ಭಾಗವತರು, ಮಹಾಭಾಗವತರು, ಮಹಾಭಾಗವತ ಪ್ರಬರ್ಹರು ಶ್ರೇಷ್ಠರು ಅಂತ. ಅದರ ತಾರತಮ್ಯ ಇದೆ ಅದರಲ್ಲೂ ಕೂಡ. ಕ್ಲಾಸ್ 1 ಕ್ಲಾಸ್ 2 ಅಂತ ಕರೆಯ ಹಾಗೆ ಅದರಲ್ಲೂ ತಾರತಮ್ಯ ಇದೆ. ಕೃಷ್ಣೋತ್ಯನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ. ಕೃಷ್ಣೋ ಅನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ ವ್ರಜನ್ನಚಿಕಂ ಯರೋಚತ ಕಿರೀಟಧಾರಿ ಚಲಕುಂಡಲೋಲ್ಲಸನ್ ಮುಖಾಂಬುಜಃ ಪೀತಪಟಃ ಪ್ರಕೌಸ್ತುಭಃ. ಕೃಷ್ಣಃ ಅಪಿ ಅನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ ವ್ರಜನ್ ಅಭ್ಯಧಿಕಂ ವ್ಯರೋಚತ. ಕೃಷ್ಣ ಪುರಂದರಂ ಅನುಜ್ಞಾಪ್ಯ, ಇಂದ್ರದೇವರಿಗೆ ಹೋಗುವ ಅಂತ ಕಳಿಸಿಕೊಟ್ಟು, ಅನುಜ್ಞೆಯನ್ನು ಕೊಟ್ಟು ಕಳಿಸಿ. ನಿಜಾಂ ವ್ರಜನ್ ಅಧಿಕಂ ವ್ಯರೋ, ನಿಜಾಂ ಪುರೀಂ ವ್ರಜನ್, ತನ್ನ ಪುರಿಯಾದ ದ್ವಾರಕ ಪಟ್ಟಣ ಹೊರಟು ಅಧಿಕಂ ವ್ಯರು ವಿಶೇಷವಾಗಿ ಶೋಧಿಸಿದ. ದೇವರಿಗೆ ವಿಶೇಷ ಅವೆಲ್ಲ ಇಲ್ಲ, ಲೋಕದೃಷ್ಟಿಯಲ್ಲಿ ಅಂತ ಹೇಳಿದ್ದಾರೆ. ಹೀಗಾಗಿ ಲೋಕದೃಷ್ಟಿಯಿಂದ ಬಾರಿ ಗೆಲುವು ಬಂದಾಗ ಏನ್ ಮಾಡ್ತಾರೆ? ಒಂದು ರೀತಿ ಪೀಡಿಸ್ತಾರಲ್ಲ, ಆ ರೀತಿ ಮಾಡಿದ. ಅದನ್ನು ಲೋಕಕ್ಕೆ ತೋರಿಸಿದ್ದೆ ಹೊರತು ಕೃಷ್ಣನಿಗೆ ನಾನವಾಪ್ತಂ ಅವಾಪ್ತವ್ಯಂ ಅರ್ಥಯೇವ ಚ ಕರ್ಮ. ಆಗಬೇಕಾದ್ದೆಲ್ಲ ಹೋಗೋದಿಲ್ಲ, ಅದರಿಂದಾಗಿನೇ ಒಂದೇ ರೀತಿ ಇರ್ತಾನೆ. ಕಿರೀಟಧಾರಿ ಚಲಕುಂಡಲೋಲ್ಲಸನ್ ಮುಖಾಂಬುಜ, ಚಲಕುಂಡಲ ಉಲ್ವಸನ್ ಮುಖಾಂಬುಜ, ಒಳಗಾಡತಕ್ಕಂಥ ಕುಂಡಲ ಕಡೆಯಿಂದ ಕೂಡಿದ ಮುಖಕಮಲವನ್ನು ಹೊಂದಿದ ಕೃಷ್ಣ. ಪೀತಪಟ, ಪಟ ಅಂದ್ರೆ ವಸ್ತ್ರ, ಪೀತಪಟ ಪೀತಾಂಬರಧಾರಿಯಾದ ಕೃಷ್ಣ. ಸಕೌಸ್ತುಭ, ಕೌಸ್ತುಮಣಿಯಿಂದ ಕೂಡಿದ ಕೃಷ್ಣ ತಾನು ಕೊಟ್ಟು ನಿಂತ್ಕೊಂಡ. ವಿರೋಚಮಾನಶ್ಚ ಸದಾ ಜಗತ್ಪ್ರಭೋರ್ನ ನವೈ ವಿಶೇಷ ಕ್ವಚಿದಚ್ಯುತಸ್ಯ ತಥಾಪಿ ತತ್ಸಾರಯಿತುಂ ವಚೋ ಭವೇ ಅಪೇಕ್ಷ ಚಾಲ್ಪಜ್ಞಮತಿಂ ಪುರಾಣಗಂ. ಕಷ್ಟ ನೋಟ್ಕೊಡು. ವಿರೋಚಮಾನಶ್ಚ ಸದಾ ಜಗತ್ಪ್ರಭೋಃ ನ ವೈ ವಿಶೇಷಃ ಕ್ವಚಿತ್ ಅಚ್ಯುತಸ್ಯ ತಥಾ ಅಪಿ ತತ್ ಸ್ಮಾರಯಿತುಂ ವಚಃ ಭವೇತ್ ಅಪೇಕ್ಷ ಚ ಅಲ್ಪಜ್ಞಮತಿಂ ಪುರಾಣಗಂ. ವಿರೋಚಮಾನಸ್ಯ ಸದಾ ಜಗತ್ಪ್ರಭೋ, ಸದಾ ವಿರೋಚಮಾನಸ್ಯ ಜಗತ್ಪ್ರಭೋ. ಪರಮಾತ್ಮ ಯಾವಾಗಲೂ ಕೂಡ ಹೇಗಿರ್ತಾನೆ? ಒಂದೇ ರೀತಿಯ ವಿಶೇಷ ಶೋಭಿಸ್ತಾನೆ ಇರ್ತಾನೆ. ಯಾವ ಕಾಲಕ್ಕೂ ಕೂಡ ನ್ಯೂನಾತಿರೇಕಗಳಿಲ್ಲ. ಪರಮಾತ್ಮ ಯಾವ ವ್ಯತ್ಯಾಸನೂ ಇಲ್ಲ. ಶಶ್ವತ್ ಏಕ ಪ್ರಕಾರ ಅಂತ ಕರೀತಾರೆ. ಆಕಾಶ ಹೇಗೋ ಹಾಗೆ, ನೋ ಚೇಂಜ್. ನೋಡೋರಿಗೆ ಮಾತ್ರ ಅವೈ ವಿಶೇಷ ಕ್ವಚಿತಚ್ಯುತಸ್ಯ, ವಿಷ್ಣುವಿಗೆ ಯಾವ ಕಾಲಕ್ಕೂ ವಿಶೇಷ ಅನ್ನೋದಿಲ್ಲ. ತಥಾಪಿ ತತ್ ಸ್ಮಾರಯಿತುಂ ವಚಃ ಭವೆ. ಆದರೂ ಕೂಡ ಮಧ್ಯವರ್ತಿತ ಮಾತು ಬರೀತಾರೆ. ಪುರಾಣದ ಮಾತು ಬಂದಿದೆ, ಅದಕ್ಕೆ ಅದು ಬರೆದ ಆಚಾರ್ಯ ಯಾಕೆ ಕಾರಣ ಕೊಟ್ಟು ಹರಿವಂಶದಲ್ಲಿ ವಿಷಯ ವಿಸ್ತಾರವಾಗಿ ಹೇಳ್ತಾರೆ. ಕೃಷ್ಣ ಭಾರಿ ಸಂತೋಷಪಟ್ಟು ಬಂದ ಅಂತ ಹೇಳಿಬಿಟ್ಟು ಹೇಳಿದ್ದೆ ಲೋಕದೃಷ್ಟಿಯಿಂದ ಹೇಳಿದ್ದೆ ಹೊರತು ವಾಸ್ತವವಾಗಿ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಭವೇದಪೇಕ್ಷ ಚ ಅಲ್ಪಜ್ಞಮತಿಂ ಪುರಾಣಗಂ. ಪುರಾಣಗಂ, ಪುರಾಣದಲ್ಲಿ ಮಾತು ಬರುತ್ತೆ. ಯಾತಕ್ಕೆ? ಅಲ್ಪಜ್ಞಮತಿಂ ಅಪೇಕ್ಷ, ಮಂದರಿಗೋಸ್ಕರವಾಗಿ ಹೇಳಿದ್ದೆ ಹೊತ್ತು ಇವರಿಗೆ. ಅಪೇಕ್ಷ ಲೋಕಸ್ಥಿಗೆ ಮಂದ ದೃಷ್ಟಿ. ಎಲ್ಲಿ ಬಂದಿತ್ತದು? ಯಾರ ಬಗ್ಗೆ ಹೇಳಿದ್ರು ಅದನ್ನ? ರಾಮದೇವರ ಬಗ್ಗೆ. ಅಸಾಭ್ಯವತ್ತನ್ ಚತುರಾ ಕುಮಾರಾಹ ವಿಪಶ್ಯಗೇಹೇ ಪುರುಷೋತ್ತಮಾದ್ಯಾಹ ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಥಿಗೆ ಮಂದ ದೃಷ್ಟಿಂ ಅಂತ ಹೇಳಿ. ಇದು ಅಜ್ಞ ದೃಷ್ಟಿಂ ಅಂತ ಹೇಳಿ. ಅಲ್ಪಜ್ಞಮತಿಂ ಪುರಾಣಕಂ. ಇದು ನೋಟ್ ಕೊಟ್ಟ ಮೇಲೆ ಎಲ್ಲೆಲ್ಲಿಂದ ಪ್ರಸಂಗ ಬರುತ್ತೋ ಅಲ್ಲಿ ತಿಳ್ಕೊಂಡ್ಬಿಡ್ಬೇಕು ಅಂತ. ಪ್ರಸಂಗ ಬಂದಲ್ಲೆಲ್ಲ ಈ ನೋಟ್ ಅಪ್ಲೈ ಮಾಡಬೇಕು. ಪ್ರವಿಶ್ಯ ಚೇಷಃ ಸುಪರೀಂ ಸ ಯಾದವೈಹಿ ಸಂಪೂಜಿತೋಂತಃ ಪುರಮೇತ್ಯಚಾಂಗಣೇ ತರುಂ ಪ್ರಿಯಾಯ ನೆತಸಾಗ್ರಹಸ್ಯ ಸಹೈವ ಶೃಂಗೇನ ಚ ರತ್ನ ಸದ್ಗಿರೇಃ. ಪ್ರವಿಶ್ಯ ಚ ಈಶಃ ಸುಪುರೀಂ ಸಹ ಯಾದವೈಹಿ ಸಂಪೂಜಿತಃ ಅಂತಃಪುರಂ ಏತ್ಯ ಚ ಅಂಗಣೆ ತರುಂ ಪ್ರಿಯಾಯಾಃ
ನ್ಯದಧಾತ್ ಗೃಹಸ್ಯ ಸಹ ಏವ ಶೃಂಗೇನ ಚ ರತ್ನ ಸದ್ಗಿರೇ ಪ್ರವಿಶ್ಯ ಚ ಈಶಃ ಸ್ವಪುರೀಂ ಸಹ ಯಾದವೈ. ಕೃಷ್ಣ, ಈಶನಾದ ಕೃಷ್ಣ ಸ್ವಪುರೀಂ ಪ್ರವೇಶ, ತನ್ನ ಪಟ್ಟ ಪ್ರವೇಶ ಮಾಡಿದ. ಯಾದವರು ಯಾರು ಹಿಂದೆ ಬಂದಿಲ್ಲ. ಗರುಡ ಕೃಷ್ಣ ಇಬ್ಬರೇ ಬಂದಿದ್ರು. ಅಲ್ಲಿ ಯಾದವರೆಲ್ಲ ಇದ್ದಾರೆ. ಅವರೆಲ್ಲ ಕೃಷ್ಣನ ವಿಶೇಷ ಪೂಜಿತ ಸಂಪೂಜಿತ, ಭಾರಿ ಭಕ್ತಿಯಿಂದ ಕೃಷ್ಣನ ಪೂಜೆ ಮಾಡಿದರು. ಅಂತಃಪುರಮೆತ್ಯ ಚಾಂಗಣೆ, ಕೃಷ್ಣ ಅಂತಃಪುರಕ್ಕೆ ಹೊರಟ. ಅಂಗಣೆ ಸತ್ಯಭಾಮಾದೇವಿಯ ಪ್ರಿಯಾಯ ಅಂಗಣೆ, ಮನೆಯ ಅಂಗಳದಲ್ಲಿ ತರುಂ ನೆದಧ, ಪಾರಿಜಾತ ತಂದಿದ್ರು, ಅದನ್ನ ಸ್ಥಾಪನೆ ಮಾಡಿದ. ಸಹೈವ ಶೃಂಗೇನ ಚ ರತ್ನ, ಮಣಿಪರ್ವತದ ಶೃಂಗ 200 ಯೋಜನ ಇತ್ತು ಅಂತ ಹೇಳಿದ್ರು. 200 ಯೋಜನ. ಆ ಯೋಜನ ರತ್ನದ್ದು ಅಲ್ಲೇ ಅದ್ರ ಜೊತೆಗೆ ಇದೆ. ಅದು ಪತಾಕೆ ಇದ್ದಾಗಿ ಕೃಷ್ಣನ ವಿಜಯದ ಸಂಕೇತ. ಅದು ಆ ವಸ್ತುನ ಯಾವುದೋ ಫೋಟೋದನ್ನು ಹಾಕೊಂಡಿರ್ತಾರೆ, ಅದು ಬೇಡ. ಮೊಮೆಂಟ್ ಅಂತ ಹೇಳಿದ್ರೆ ಅದು ಯಾತಕ್ಕೆ ತೋರಿಸುತ್ತದೋ, ಬೆಲೆ ತೋರಿಸೋದಿಲ್ಲ, ಗೌರವ ತೋರಿಸೋದು. ಗೌರವಕ್ಕೋಸ್ಕರವಾಗಿ ತಾನು ಮಾಡಿದ ಸಾಧನೆ ಜಗತ್ತಿಗೆ ಗೊತ್ತಾಗಬೇಕು ಅಂತ ಮಾಡಿದ್ದೆ ಹೊರತು ಅದರ ತನಗೇನು ಪ್ರಯೋಜನ ಇಲ್ಲ. ಪ್ರವಿಶ್ಯ ದೇಶಃ ಸ್ವಪುರೀಂ ಸ ಯಾದವೈ ಸಂಪೂಜಿತ ಅಂತಃಪುರಂ ಯತ್ಯಾಚ ಅಂಗಣೆ ತರುಂ ಪ್ರಿಯಾಯ ನ್ಯದಧಾತ್ ಗೃಹಸ್ಯ ಸಹ ಏವ ಶೃಂಗೇನ ಚ ರತ್ನ ಸದ್ಗಿರೇ ಪ್ರದಾಯ. ಹೌದೌದು, ಪಾರಿಜಾತ ವೃಕ್ಷ ಪಕ್ಕದಲ್ಲಿ ಶಿಖರ. ಇವ್ರು ಏನ್ ಮಾಡ್ತಾರೆ, ಸಾಮರ್ಥ್ಯದಿಂದ ನೋಡೋರಿಗೆ ಅದನ್ನ ಫೋಟೋ ಹಾಕಿದ ಶಿಖರ ಮಾಡಿ ದೊಡ್ಡ ಬಾನೆ ತಗೊಂಡು ಇಷ್ಟೇ ಎಷ್ಟು ಕಾಣಿಸುತ್ತಲ್ಲ ಆ ರೀತಿ ಕಾಣ್ತಾಗ ಮಾಡ್ತಾರೆ. ಅಷ್ಟು 200 ಯೋಜನೆ ಜಾಗ ಎಲ್ಲಿದೆ ಇಲ್ಲ, ಗೊತ್ತಾಯ್ತಾ? ಲೋಕಾಂಶ ಇದು ಬಿಟ್ಟರು ಅಷ್ಟು ಜಾಗ ಇದ್ರು ನೋಡೋರಿಗೆ ಅಷ್ಟು ಕಾಣಬೇಕು, ಅಷ್ಟೇರುತ್ತೆ. ಕೃಷ್ಣದ ಮಹಿಮೆ ಇದೆ ಎಲ್ಲ. ಪ್ರದಾಯ ರತ್ನಾನಿ ಚ ಸರ್ವ ಸಾತ್ವತಾಂ ಯಥೇಷ್ಟತಸ್ತಾ ಅಪಿ ಕನ್ಯಕಾ ಪ್ರಭು ಉದ್ವಾಹ್ಯ ರೇಮೇ ಪೃಥಗೇವ ರತ್ನ ಪ್ರಸಾದ ಸಂಸ್ಥಾ ವಿರತ್ನಂತ ರೂಪ. ಈಗ ಪ್ರದಾಯ ರತ್ನಾನಿ ಚ ಸರ್ವ ಸಾತ್ವತಾಂ ಯಥೇಷ್ಟತಃ ತಾಹ ಅಪಿ ಕನ್ಯಕಾ ಪ್ರಭು ಉದ್ವಾಹ್ಯ ರೇಮೇ ಪೃಥಕ್ ಏವ ರತ್ನ ಪ್ರಸಾದ ಸಂಸ್ಥಾಭಿಃ ಅನಂತ ರೂಪ. ಪ್ರದಾಯ ರತ್ನಾನಿ ಚ ಸರ್ವ ಸಾತ್ವತಾಂ, ತಾನು ತಂದಿದ್ದ ರತ್ನಗಳನ್ನೆಲ್ಲ ಯಾದವರಿಗೆ ಕೊಟ್ಟ ಕೃಷ್ಣ. ರತ್ನಗಳನ್ನ ಯಾದವರಿಗೆ ಕೊಟ್ಟು ತಾನು ನಿಜವಾದ ಸಾಮರ್ಥ್ಯ ಎಷ್ಟು ಅಂತ ತೋರಿಸಿದ. ಯಥೇಷ್ಟತಃ, ಇಷ್ಟಪಟ್ಟಷ್ಟು ಕೊಟ್ಟ ಅವರಿಗೆಲ್ಲ. ತಾಪಿ ಕನ್ಯಕಾ ಪ್ರಭು ಉದ್ವಾಕ್ಯ, 14,100 ಜನ ಕಳಿಸಿದ್ದಲ್ಲ, ಅವರನ್ನು ವಿವಾಹವಾದ, ಈಗ ಮದುವೆ ಆಗ್ತಿರೋದು. ಅದನ್ನು ಕಳಿಸಿಕೊಟ್ಟಿದ್ದ, ಈಗ ವಿವಾಹವಾದ. ಉದ್ವಾಕ್ಯ ಕನ್ಯಕಾದ ಮತ್ತೆ ಉಪಯೋಗಿಸಿದ್ರು. ಅವ್ರು ಯಾರು ಏನಾಗಿರಲಿಲ್ಲ, ಪತಿತೆಯರಾಗಿರಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಕನ್ಯಾಹ ಅಂತ ಪತ್ರ ಅಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು. ಉದ್ವಾಕ್ಯ ರೇಮೇ ಪೃಥಗೇವ ರತ್ನ ಪ್ರಸಾದ ಸಂಸ್ಥಾಭಿಃ ಅನಂತ ರೂಪ. ಅದರಿಂದಾಗಿ ಅವ್ರಿಗೆಲ್ಲ ಮನೆ ವ್ಯವಸ್ಥೆ ಮಾಡಿಕೊಟ್ಟ. ಎಂಥ ಮನೆಗಳೆಲ್ಲ ರತ್ನ ಪ್ರಸಾದ ಸಂಸ್ಥಿತಾಭಿ, ರತ್ನದ ಪ್ರಸಾದ ಉಪ್ಪರಿಗೆ ಮನೆ, ರತ್ನಗಳ ಉಪ್ಪರಿಗೆ ಮನೆಗಳನ್ನು ಮಾಡಿಕೊಟ್ಟು ಅವರಿಗೆಲ್ಲ ಅನುಗ್ರಹ ಮಾಡಿದ. ಅನಂತ ರೂಪ. ಉದ್ವಾಕ್ಯ ರೇಮೇ ಪೃಥಗೇವ ರತ್ನ ಪ್ರಸಾದ ಸಂಸ್ಥಾಭಿಃ ಅನಂತ ರೂಪ. ಅನಂತ ರೂಪ ಅಂತ ಅದಕ್ಕೆ ಹೇಳಿದರು. ಅಷ್ಟರ ಮದುವೆಯಾಗಿದ್ದಾನೆ, ಅಷ್ಟರ ಜೊತೆಗೂ ಇದ್ದಾನೆ ಅಂತ ಹೇಳಿ ಅನಂತ ರೂಪರಾಗಿದ್ದಾನೆ. ಅನಂತ ರೂಪರಾದ ಅವನು 14,108 ರೂಪ ತಗೊಂಡಿದ್ದೇನು ಆಶ್ಚರ್ಯ ಅಲ್ಲ ಅಂತ ಅರ್ಥ. ಅನಂತ ರೂಪ ಅನ್ನೋ, ಅನಂತ ರೂಪ ಬೇಕಿಲ್ಲ ಇದಕ್ಕೆ, ಇರೋದು 14,108 ಅಷ್ಟೇ. ಅನಂತ ರೂಪರಾದ ಅವನಿಗೆ ಕೋಟ್ಯಾಧೀಶ ಜ್ಞಾನ ತಗೊಂಡ ಅಂತ ಹೇಳಿದ್ರೆ ಕೋಟಿ ಖರ್ಚು ಮಾಡಿದ ಅಂತ ಅರ್ಥ ಅಲ್ಲ. ಅದು ತಗೊಳ್ಳೋಕೆ ಅವ್ರಿಗೇನೋ ಆಯಾ ಶ್ರಮ ಇಲ್ಲ ಅಂತ ಅರ್ಥ. ಬುದ್ಧಿ ಬರುತ್ತೆ. ಅನಂತ ರೂಪ. ಪ್ರದಾಯ ರತ್ನಾನಿ ಚ ಸರ್ವ ಸಾತ್ವತಾಂ ಯಥೇಷ್ಟತಸ್ತಾ ಅಪಿ ಕನ್ಯಕಾ ಪ್ರಭು ಉದ್ವಾಕ್ಯ ರೇಮೇ ಪೃಥಗೇವ ರತ್ನ ಪ್ರಸಾದ ಸಂಸ್ಥಾಭಿಃ ಅನಂತ ರೂಪ. ಪೃಥಕ್ ಪೃಥಕ್ತಾಸು ದಶೈವ ಪುತ್ರಕಾ ಅಸತ್ತ ಕನ್ಯಾಮಪಿ ಸರ್ವಶಃ ಪ್ರಭು ಪ್ರದ್ಯುಮ್ನ ಸಾಂಬಾವಪಿ ಭಾನುಚಾರು ದೇಷ್ಣೌ ಚೇಷ್ಟಾಂ ಇತರಾಂ ಗುಣಾಧಿಕಾಃ. ಪೃಥಕ್ ಪೃಥಕ್ ತಾಸು ದಶೇವ ಪುತ್ರಕಾನ್ ಅಸತ್ತ. ಪ್ರತಿಯೊಬ್ಬರಲ್ಲೂ ಕೂಡ 10 ಜನ ಗಂಡು ಮಕ್ಕಳು, ಏಕ ಕನ್ಯಾ, ಒಂದು ಕನ್ಯಾ. 10 + 1 11, ಒಂದು 14,108 × 11 ಇಷ್ಟು ಮಕ್ಕಳು ಕೃಷ್ಣರಾದರು. ಸರ್ವಶಃ ಪ್ರಭು ಕನ್ಯಾ ಪುತ್ರಕಾನ್ ಅಸತ್ತ ಕನ್ಯಾಮಪಿ ಸರ್ವಶಃ ಪ್ರಭು. ಒಬ್ಬರಲ್ಲೂ ಮಕ್ಕಳಿಲ್ಲ ಅಂತ, ಮಕ್ಕಳ ಸಂಖ್ಯೆ ಹೆಚ್ಚು ಕಡಿಮೆ ಅಂತಿಲ್ಲ.
ಉಲ್ಟಾ ಪಲ್ಟಾ ಇಲ್ಲ, ಫ್ರೀಯಾಗಿ ಆ ರೀತಿ ಕರೆಕ್ಟ್ ಮಾಡ್ಬೇಕಾದ್ರೆ ಏನದ ಅರ್ಥ, ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಉಳಿದವರಿಗೆ ಅದೆಲ್ಲ ಸಾಧ್ಯ ಇಲ್ಲ. ಈಗ ಯಾವ್ದು ಗಂಡು ಮಗು ಅದು ಕೂಡ ಗೊತ್ತಿರಲ್ಲ ಮಟ್ಟಿಗೆ ತಿಳಿತಿಲ್ಲ, ಯಾರು ಅದು ಅಜ್ಞಾನ ತೋರಿಸುತ್ತೆ. ತಾನೇ ನಿಜವಾಗ್ಲೂ ಸೃಷ್ಟಿಕರ್ತರಾಗಿದ್ರೆ ಪುಟ್ಟ ಮಗು ಏನಂತ ಗೊತ್ತಿರಬೇಕು, ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಅಂದ್ರೆ ಅರ್ಥ ಏನದಕ್ಕೆ, ತಿಳ್ಕೊಂಡು ಮಾಡಿದ್ದ ಅವ್ನು ಮಾಡಿದ್ದಲ್ಲ ಅಂತ ಅರ್ಥ. ಅವ್ನು ಮಾಡಿದ್ದಾಗ ಏನಾಗುತ್ತೆ, ಅವನಿಗೆ ಅರ್ಥ ಆಗಿರುತ್ತೆ. ಅವ್ನು ಮಾಡಿದ್ದಾಗಿದ್ರೆ ಅರ್ಥ ಆಗ್ತಿತ್ತು, ಅರ್ಥ ಆಗಿಲ್ಲ ಅಂದ್ರೆ ನಾವು ಮಾಡಿದ್ದಲ್ಲ. ಕೃಷ್ಣನಿಗೆ ಅದು ಗೊತ್ತಿರೋದ್ರಿಂದ ತಾನು ನಿಜವಾಗ್ಲೂ ಕೂಡ ಎಲ್ಲರಿಗೂ ಮಕ್ಕಳು ಕೊಡೋದು ಅವನೇನೆ, ಲೋಕರಕ್ಷಣೆ ಮಾಡೋದು ಅವನೇ ಅಂತ ಸೂಚರಿಸ್ಬೇಕು. ಅದೆಲ್ಲ ತೋರಿಸಿದೆ. ಬರೀ ಮಕ್ಕಳಾಗಿದ್ರು ಎಂಬ ದೊಡ್ಡದಲ್ಲ, ಬರೀ ಮಕ್ಕಳಾಗಿದ್ರು ಅಂತ ಹೇಳಿದ್ರೆ ಮಕ್ಕಳಾದಷ್ಟೇ. ಆ ರೀತಿ ಆಗ್ಬೇಕಾದ್ರೆ 10+1 ಆಗ್ಬೇಕಾದ್ರೆ ತಾನೇ ಸಂಕಲ್ಪವನ್ನು ಮಾಡಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಪ್ರದ್ಯುಮ್ನ ಸಾಂಬಾವತಿ ಭಾನು ಶಾರೋ ದೇಶ್ನವ್, 8 ಜನ ಮಕ್ಕಳಾದ್ರು. ಅದರಲ್ಲಿ ಆ 4 ಜನ ಭಾರಿ ಶ್ರೇಷ್ಠರು ಅಂತ ಹೇಳ್ತಾರೆ. 4 ಜನ ಭಾರಿ ಶ್ರೇಷ್ಠರು ಯಾರ್ಯಾರು? ಪ್ರದ್ಯುಮ್ನ ಸಾಂಬ, ಭಾನು ಚಾರುದೇಶ, ಇಷ್ಟು ಜನಗಳು ಭಾರಿ ಶ್ರೇಷ್ಠ. ಪ್ರದ್ಯುಮ್ನ ಸಾಂಬ ಗೊತ್ತಿದೆ, ಪ್ರದ್ಯುಮ್ನ ಕಾಮಾವತಾರ, ಆತದ ಇನ್ನೊಂದು ರೂಪ ಸಾಂಬ, ಷಣ್ಮುಖ, ಇಬ್ರು ಒಂದೇ. ಆಮೇಲೆ ಭಾನು ಅಂತ ಒಬ್ಬ ಚಾರುದೇಶ ಯಾರು? ಗಣೇಶನ ಅವತಾರ. ಈ 4 ಜನ ಅತ್ಯಂತ ಶ್ರೇಷ್ಠರು ಅನಿಸಿದ್ರು. ಶೇಷಾಂ ನಿತರಾಂ ಗುಣಾಧಿಕ ಹೇಳಿ. ಈ ರುಕ್ಮಿಣಿಯವರು ಜನಿಸಿದ್ದ ಗಣಪತಿ ಸ್ತೋತ್ರ ಹೇಳ್ತಾರ, ಇದು ವಿಶೇಷ. ಪ್ರದ್ಯುಮ್ನ ಸಾಂಬಾಬು, ಇದರಿಂದ ಏನು ಗೊತ್ತಾಯ್ತು? ಗಾಣಪಥ ಮತ ಹೋಯ್ತಾನೆ. ಕೃಷ್ಣನ ಮಗನಾಗಿ ಹುಟ್ಟಿ ಅನುಗ್ರಹಿತನಾದ ಮೇಲೆ ಗಣೇಶ ಸರ್ವೋತ್ತಮ ಮಾತಿಗೆ ಅರ್ಥ ಇಲ್ಲ. ಇದು ಷಣ್ಮುಖ ಇದ್ದಾನಾದ್ರಿಂದ ಸ್ಕಂದ ಮತ ಹೋಯ್ತಾನೆ, ಸ್ಕಂದ ಮತನೂ ಹೊರಟೆ. ಈಗ ಎಲ್ಲಾ ಮತಗಳ ಖಂಡನೆ ಕೂಡ ಅಮೂರ ಚಿತ್ತ ಮಾಡ್ತಾ ಇದ್ದಾನೆ. ತೇಷಾಂ ನಿತರಾಂ ಗುಣಾಧಿಕ, 4 ಜನ ತಾರತಮ್ಯದಲ್ಲಿ ತುಂಬಾ ಮೇಲಿದ್ದವರು 4 ಜನ. ಯುವಸ್ವತೋ ಯೋ ಅವರಜೋ ಅದಿತೇ ಸ್ತುತಃ ಖ್ಯಾತಶ್ಚ ನಾಮ್ನಾ ಸವಿತೇತಿ ಕೃಷ್ಣಾತ್ ಜಾತಃ ಸತ್ಯ ಜಠರೇತ್ರ ನಾಮ್ನಾ ಭಾನುಸ್ತು ಭೈಷ್ಮ್ಯಾತಿ ಚಾರುದೇಶ್ನಃ. ಅವ್ರು ಯಾರು ಅಂತ ಹಿಂದೆ ಕೆಲವು ಹೇಳಿದ್ರು, ಹೇಳದೆ ಇಲ್ಲಿ ಹೇಳ್ತಾರೆ. ಯುವಸ್ವತಃ ಯಹ ಅವರಜಃ ಅದಿತೇಃ ಸುತಃ ಖ್ಯಾತಃ ಚ ನಾಮ್ನಾ ಸವಿತಾ ಇತಿ ಕೃಷ್ಣಾತ್ ಜಾತಃ ಸಹ ಸತ್ಯ ಜಠರೆ ಅತ್ರ ನಾಮ್ನಾ ಭಾನುಃ ತು ಭೈಷ್ಮ್ಯ ಅತಿ ಚಾರುದೇಷ್ಟಃ. ಇದು ಯಾರು ಭಾನು? ವಿವಸ್ವತಃ ಇವ ಅವರಜಃ ಅದಿತೇ ಸ್ತುತಃ. ವಿವಸ್ವತರ ಸೂರ್ಯ, ಈತನು ಸೂರ್ಯನೇ. ಸವಿತೃ ನಾಮಕ ಸೂರ್ಯ ಈತ, ಅದಿತಿಯ ಮಗ. ಖ್ಯಾತಶ್ಚ ನಾಮ್ನಾ ಸವಿತಾ ಇತಿ, ಸವಿತಾ ಅಂತ ಹೆಸರು. ಕೃಷ್ಣಾತ್ ಜಾತಃ ಸತ್ಯಾಜಠರೆ, ಕೃಷ್ಣ ಸತ್ಯಭಾಮೆಯರ ಮಗ ಭಾನು. ಕೃಷ್ಣ ಸತ್ಯಭಾಮೆಯರ ಮಗ. ನಾಮ್ನಾ ಭಾನು, ಭಾನು ಅಂತ ಹೆಸರು. ಉತ ಭೈಷ್ಮ್ಯಾ ಅತಿ ಚಾರುದೇಶ. ಭೈಷ್ಮಿ ರುಕ್ಮಿಣಿ ಮಗನಾಗಿ ಹುಟ್ಟಿದ್ದು ಚಾರುದೇಶ. ರುಕ್ಮಿಣಿಯ ಮಗ ಚಾರುದೇಶ, ಸತ್ಯಭಾಮೆಯ ಮಗ ಭಾನು. ಆಮೇಲೆ ಈತ ಯಾರು? ಸಾಂಬ, ಜಾಂಬವತಿಯ ಮಗ. ಪ್ರತಿಯೊಂದನು ರುಕ್ಮಿಣಿಯ ಮಗ. ರುಕ್ಮಿಣಿ ಇಬ್ಬರು ಮಕ್ಕಳಾದ್ರು. ಸತ್ಯಭಾಮ ರೂಪಕ್ಕೊಂದು, ಜಾಂಬವತಿ ರೂಪಕ್ಕೊಂದು. ಕಾರಣ ಏನಿದರಲ್ಲಿ? ರುಕ್ಮಿಣಿ ಸತ್ಯಭಾಮ ಸಾಕ್ಷಾತ್ ರೂಪಗಳು. ಉಳಿದ ಎಲ್ಲಾ ಮನುಷ್ಯರಲ್ಲಿ ಯಾರು ಶ್ರೇಷ್ಠರು? ಜಾಂಬವತಿ ಮಗ ಅಲ್ಲಿದ್ದಾರೆ, ಅಲ್ಲಿ ಎಲ್ಲರದು ಆಯ್ತು. ಈಗ ಪ್ರಧಾನ ಮಹಿಷಿಯರ ಮಕ್ಕಳಾಗಿ ಪ್ರಧಾನರೇ ಹುಟ್ಟಿದ್ದಾರೆ. ಉಳಿದವರೆಲ್ಲ ದೇವತೆಗಳು, ಯಾರು ಸಾಮಾನ್ಯ ಯಾರು ಇಲ್ಲ ಅದರೊಳಗೆ. ಯಾರು ಏನ 4 ಜನ ಶ್ರೇಷ್ಠರು. ಕೃಷ್ಣನ ಮಕ್ಕಳಲ್ಲಿ 4 ಜನ, ಅದು ಕೂಡ ತಾರತಮ್ಯ. ಮತ್ತೆ ಪ್ರದ್ಯುಮ್ನ ಸಾಂಬ ಭಾನು ಆಮೇಲೆ ಚಾರುದೇಶ, ಆ ಕ್ರಮದಲ್ಲಿ ಇಲ್ಲಿ ತಾರತಮ್ಯ ಕೂಡ ಇದೆ. ಅಂತ ಈಕ್ವಲ್ ಅಲ್ಲ, 1/1 ಆಫ್ಟರ್ 1. ಚಾರುದೇಷ್ಟೋಪಿ ವಿಘ್ನರಾಜೋ ಎನ್ನೇ ಚ ಕೃಷ್ಣಸ್ಯ ಸುತಾ ಸಮಸ್ತಾಃ ಏಚೈವ ನಿರ್ವಾಣ ಗಣಾಸ್ತಥಾನ್ಯೇ ಏದ್ವಾರಕಾಯಾಂ ನಿವಸಂತಿ ಸರ್ವೇ. ಮತ್ತೊಂದು ಹೇಳಿ, ಸಹ ಚಾರುದೇಶ್ನಃ ಅಪಿ ವಿಘ್ನರಾಜ. ಚಾರುದೇಶ ವಿಘ್ನರಾಜ, ಗಣೇಶನ ಅವತಾರ. ಈ ಅನ್ಯೇಚ ಕೃಷ್ಣಸ್ಯ ಸುತಾಃ ಸಮಸ್ತಾಃ, ಕೃಷ್ಣನ ಉಳಿದ ಮಕ್ಕಳೇನಿದ್ದಾರೋ ಎಲ್ಲರೂ ಕೂಡ ಚೇಚೈವ ಗೀರ್ವಾಣ ಗಣ, ಅವರೆಲ್ಲ ದೇವತೆಗಳೇ ಹೊರತು ಸಾಮಾನ್ಯರಲ್ಲ, ಗಣಾಹ. ತಥಾ ಅನ್ಯೇ ಈ ದ್ವಾರಕಾಯಾಂ ನಿವಸಂತಿ ಸರ್ವೇ. ಅಷ್ಟೇ ಅಲ್ಲ, ದ್ವಾರಕ್ಕೆ ಯಾರ್ಯಾರು ವಾಸ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಯಾರು? ಎಲ್ಲ ದೇವತೆಗಳೇ. ಉಳಿದವರು ಯಾರಿಗೂ ಅಲ್ಲಿ ವಿಷಯನೇ ಇಲ್ಲ. ಕೃಷ್ಣನ ಹತ್ರ ಇರೋ ಯೋಗ ಇರಬೇಕಾದ್ರೆ ಸಾಮಾನ್ಯ ಇರೋ ಸಾಧ್ಯತೆ ಇಲ್ಲ ಅಂತ ತುಂಬಾ ಹೇಳ್ತಾರೆ. ತಿರುಪತಿಯ ಬೆಟ್ಟದಲ್ಲಿರ್ತಕ್ಕಂಥ ಮರ ಗಿಡ ಪಕ್ಷಿಗಳು ಕೂಡ ಏನೋ ಅಲ್ಲ, ದೇವತೆಗಳ ಹೊರತು ಮನುಷ್ಯರಲ್ಲ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಆ ಜಾಗದಲ್ಲಿ ಇರ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಬೇರೆಯವ್ರಿಗೆ ಸಾಧ್ಯ ಇಲ್ಲ.
ಸ ಚಾರುದೇಶ್ನೋಪಿ ಹಿ ವಿಘ್ನರಾಜ ಎನ್ನೇ ಚ ಕೃಷ್ಣಸ್ಯ. ಇವತ್ತು ಅಸೆಂಬ್ಲಿಯಲ್ಲಿ ಕೂತಿದ್ದಾರೆ, ಏನಾಗಿರ್ಬೇಕು ಅವ್ರೀಗ? ಆಗಿರ್ಲೇಬೇಕು. ಪಾರ್ಲಿಮೆಂಟ್ ಅಲ್ಲಿ ಇದ್ರು ಅವರು MP ಗಳೇ ಆಗಿರ್ಬೇಕು, ವಿಶ್ವನಾಥ್ ದೇವತೆಗಳೇ ಆಗಿರ್ಬೇಕು, ಬೇರೆ ಅರ್ಥ ಎಲ್ಲಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಅದು. ಚೈವ ಗೀರ್ವಾಣ ಗಣಾಸ್ತತಾನ್ಯೇ ಏದ್ವಾರಕಾಯಾಂ ನಿವಸಂತಿ ಸರ್ವೇ ತಸ್ಯಾಂ ಸಮಸ್ತೈರಭಿಪೂಜ್ಯಮಾನೇ ದೇವೈ ಸ್ವಪುರ್ಯಾಂ ನಿವಸತ್ಯನಂತೆ ಜಯೌ ಕದಾಚಿತ್ ಚತುರೌರ್ವಿಣೇಯಃ ಸಾಂಬೇನ ಸಾರ್ಧಂ ಭುಜಗೇಂದ್ರಲೋಕಂ. ಇದ್ದಾಗ ಒಂದು ಪ್ರಸಂಗ ನಡೀತು ಅಂತ ಹೇಳ್ತಾರೆ. ತಸ್ಯಾಂ ಸಮಸ್ತೈಃ ಅಭಿಪೂಜ್ಯಮಾನೇ ದೇವೈಃ ಸ್ವಪುರ್ಯಾಂ ನಿವಸತಿ ಅನಂತೆ ಯಯೌ ಕದಾಚಿತ್ ಸಹಾತು ರೌಗ್ವಿಣೇಯಃ ಸಾಂಬೇನ ಸಾರ್ಥಂ ಭುಜಗೇಂದ್ರ ಲೋಕಂ. ಸಸ್ಯಾಂ ಪುರ್ಯಾಂ ಸ್ವಪುರ್ಯಾಂ, ಆತನ ಪಟ್ಟಣವಾದ ದ್ವಾರಕೆಯಲ್ಲಿ ಕೃಷ್ಣ ಸಮಸ್ತೈರಭಿಪೂಜ್ಯಮಾನೇ ನಿವಸತಿ, ಎಲ್ಲರಿಂದ ಬಹಳ ಪೂಜಿತರಾಗಿ ವಾಸ ಮಾಡ್ತಿರ್ಬೇಕಾದ್ರೆ ಅನಂತನಾದ ಕೃಷ್ಣ ಆಗಿದ್ದಾಗ ಕದಾಚಿತ್ ಒಮ್ಮೆ ರೌಗ್ಮಿಣೇಯ ಪ್ರದ್ಯುಮ್ನ ಯಯೌ ಸಾಂಬೇನ ಸಾರ್ಥಂ, ಸಾಂಬನೊಂದಿಗೆ ಕೂಡ್ಕೊಂಡ್ಬಿಟ್ಟು ಭುಜಗೇಂದ್ರ ಲೋಕಂ, ನಾಗಲೋಕಕ್ಕೆ ಹೊರಟ. ಇಬ್ಬರೇ ಹೊರಟಿದ್ರು, ಪ್ರದ್ಯುಮ್ನ ಮತ್ತು ಸಾಂಬ. ಇಬ್ರು ಆಕ್ಚುಲಿ ಯಾರು? ಒಂದೇ. ಪ್ರದ್ಯುಮ್ನ ಮನ್ಮಥ, ಸಾಂಬನು ಮನ್ಮಥನೇ, ಎರಡು ರೂಪಗಳಿಂದ ಹೊರಟ. ತಸ್ಯಾಂ ಸಮಸ್ತೈರಭಿಪೂಜ್ಯಮಾನೇ ದೇವೈಶ್ವಪುರ್ಯಾಂ ವಸತ್ಯನಂತೆ ಯಯೌ ಕದಾಚಿತ್ ಚತುರೌರ್ಮಿಣೇಯಃ ಸಾಂಬೇನ ಸಾರ್ಧಂ ಭುಜಗೇಂದ್ರ ಲೋಕಂ. ಸಾಂಬನೊಂದಿಗೆ ಕೂಡಿಕೊಂಡು ಭುಜಗೇಂದ್ರ ಲೋಕಕ್ಕೆ ಹೊರಟ. ಆಮೇಲೆ ಏನಾಯ್ತಲ್ಲಿ? ಅಜ್ಞಾನತಸ್ಥೈರಭಿಯೋಜಿತಸ್ತಃ ಜಿಗಾಯ ಸರ್ವಾನಪಿ ವಾಸುಕಿಂಚ ವಿದ್ರಾವ್ಯ ಬಾಣೈರಸರತ್ತ ಸಂಚಯಾನ್ ಸಮಾದದೇನೇ ಮುರಮುಂ ತತಸ್ತೆ. ನಾಗಲೋಕದಲ್ಲಿ ಏನಾಯಿತು? ಅಜ್ಞಾನತಃ ತೈಃ ಅಭಿಯೋಜಿತಃ ಸಹ ಜಿಗಾಯ ಸರ್ವಾನ್ನಪಿ ವಾಸುಕಿಂಚ ವಿದ್ರಾವ್ಯ ಬಾಣೈಃ ಅಥ ರಕ್ತ ಸಂಚಯಾನ್ ಸಮಾದದೆ ನೇಮುಃ ಅಮುಂ ತತಃ ತೇ. ಅಜ್ಞಾನತಃ ತೈ, ಅವರೆಲ್ಲ ಇವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಯಾರೊಬ್ರು ಹುಡುಗ ಬಂದಿದ್ದಾರೆ ಅಂತೇಳಿ ಅವರು ಯುದ್ಧ ಶುರು ಮಾಡಿದ್ರು. ಅಭಿಯೋಜಿತಶ್ಚ, ಚೆನ್ನಾಗಿ ಯುದ್ಧಕ್ಕೆ ಶುರು ಮಾಡಿದ್ರು. ಜಿಗಾಯ ಸರ್ವಾನಪಿ ವಾಸುಕಿಂಚ, ಇಬ್ಬರು ಎಲ್ಲರನ್ನೂ ಸೋಲಿಸಿಬಿಟ್ರು. ಇವರೆಲ್ಲ ಏನ್ ಲೆಕ್ಕನೇ ಇಲ್ಲ, ತಾರ್ಥ ತುಂಬಾ ಮೇಲೆ ಇರೋರು ಸೋಲಿಸಾಕಿದ್ರು. ಯಯೌ ಕದಾಚಿತ್ ವಿದ್ರಾವ್ಯ ಬಾಣೈರಥ ರಕ್ತ ಸಂಚಯ. ವಾಸುಕಿ ನಾಗರಾಜ, ವಾಸುಕಿನೂ ನಾಗರಾಜ, ಶೇಷನೂ ನಾಗರಾಜ. ಇಬ್ಬರು ನಾಗರಾಜರು ಹೇಗಾಗ್ತಾರೆ ಅಂದ್ರೆ ಉತ್ತರ ಕೊಟ್ಟರು, ನೆನಪಿದೆಯಾ? ಸರ್ಪ, ಅನೇಕ ಹೆಡೆ ಇದ್ರೆ ನಾಗ. ಅನಂತಶ್ಚಾಪಿ ನಾಗಾನಾಂ, ಅದು ಸರ್ಪಾಣಾಮಸ್ತಿ ವಾಸುಕಿ. ಎರಡು ವಿಭೂತಿ ರೂಪ ಇಬ್ಬರಲ್ಲೂ ಇದೆ. ವಾಸುಕಿಯಲ್ಲಿ ವಿಭೂತ ರೂಪ ಇದೆ ಮತ್ತು ಶೇಷದೇವರಲ್ಲೂ ವಿಭೂತಿ ರೂಪ ಇದೆ. ಆದರೆ ಇಲ್ಲಿರೋದು ಸರ್ಪಗಳ ರಾಜನಲ್ಲಿ, ಅದು ನಾಗಗಳ ರಾಜನಲ್ಲಿ. ನಾಗಕ್ಕೂ ಸರ್ಪಕ್ಕೂ ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ಏನ್ ವಿಶೇಷ ಅಂತ ಗೊತ್ತಾಗುತ್ತೆ. ನಾಗಗಳು ಒಂದೆಡೆಗೂ ಇರಬಹುದು, ಅದು ಸರ್ಪಗಳಿಗೆ ಮಾತ್ರ ಒಂದೇ ಹೆಡಿ, ಜಾಸ್ತಿ ಇಲ್ಲ. ಇವತ್ತು ನಾಗರಗಳು ಒಂದೆಡೆಗೆ ನಾವು ನೋಡೋದು, ಆದರೆ ಹೆಚ್ಚು ತರ ಇರೋದು ವಿಶೇಷ. ಮಾಡಿದವರು ಕಪ್ಪ ಕಾಣಿಕೆ ಕೊಡಬೇಕು. ಅಲ್ಲಿರೋದೇನು? ರತ್ನಗಳೆಲ್ಲ ಕೊಟ್ಟು ಸಮಾಧದೆ ನೇಮು ರಮುಂ ತತಸ್ತೆ. ಅವರೆಲ್ಲ ಕೊಡಿಸ್ಕೊಂಡು ಅವರೆಲ್ಲ ನಮಸ್ಕಾರ ಮಾಡಿ ಕಳಿಸಿಕೊಟ್ರು. ಅದರಿಂದ ಏನಾಯ್ತು? ದೇವತೆಗಳ ಅವತಾರದಲ್ಲಿ ಬಂದಿದ್ದಾರೆ, ಮೂಲ ರೂಪ ಅಲ್ಲ, ಅವತಾರ ರೂಪದಲ್ಲಿ ಬಂದಿದೆ. ಇವರಿಗೆ ಗೊತ್ತಾಗಲಿಲ್ಲ, ಇದು ಆಮೇಲೆ ಗೊತ್ತಾಯ್ತು. ಅಂದ್ರೆ ಅವತಾರ ರೂಪದಲ್ಲಿ ಬಂದಾಗ ದೇವತೆಯನ್ನು ಗುರುತಿಸಲಿಕ್ಕೆ ಈ ಮಫ್ತಿಯಲ್ಲಿ ಪೊಲೀಸರು ಬಂದ್ರೆ ಹೇಗೋ ಹಾಗೆ ಗುರುತು ಸಿಗೋದಿಲ್ಲ. ನೋಡಿದವರೇ ಗೊತ್ತು ಸಿಗೋದಿಲ್ಲ. ಎಷ್ಟೊತ್ತಾರ ಆ ಡ್ರೆಸ್ಸಲ್ಲಿ ನೋಡಿ ಅಭ್ಯಾಸ ಆಗಿಬಿಟ್ಟಿದ್ರೆ ಬೇರೆ ಡ್ರೆಸ್ಸಲ್ಲಿ ಬಂದ್ರೆ ಕಷ್ಟ ಗೊತ್ತಾಗೋದಿಲ್ಲ. ದೇವತೆಗಳು ಗುರುತಿಸೋದು ಇವರೆಲ್ಲ ಸಾಮಾನ್ಯರಲ್ಲ, ಅವರಿಗೆ ಗುರುತು ಸಿಗೋದಿಲ್ಲ ಅವತಾರಗಳಲ್ಲಿ. ಆದ್ದರಿಂದ ಉಳಿದವರು ದೇವತೆ ಅವತಾರ ಮಾಡಿ ಬಂದಿದ್ರು ಕೂಡ ಅವ್ರು ಯಾರು ಅಂತ ಉಳಿದವರಿಗೆ ಗೊತ್ತಾಗಬೇಕಾಗಿಲ್ಲ. ಅವರಾಗಿ ತೋರಿಸೋದೇ ಗೊತ್ತಾಗಿದೆ, ಅವರಿಗೂ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ದೇವತೆಗಳಿಗೆ ತಮ್ಮ ರೂಪನೇ ಮರೆಸ್ಬಿಟ್ಟಿರ್ತಾರೆ, ಅರ್ಥ ಆಯ್ತಾ? ಆಮೇಲೆ ನಾವು ಹೇಳಬೇಕು, ಅವ್ರಿಗೆ ಗೊತ್ತಾಗ ಉಳಿದವರಿಗೆ ಗೊತ್ತಾಗಬೇಕಂತ ನಿಯಮ ಇಲ್ಲ. ತಿರ್ಸೋದ್ರೆ ಗೊತ್ತಾಗದೆ ಇಂಥ ಪ್ರಸಂಗಗಳು ತಿಳ್ಕೊತಾವ. ನಾವು ಸೋತಿಯಿಂದ ನಮಗೆ ಇಂಥ ಸಿಗ್ತಾ ಇರಬೇಕು. ಮೂಲ ರೂಪ ಗೊತ್ತು, ಮೂಲ ರೂಪಕ್ಕೆ ಅವತಾರ ರೂಪದ ಬಗ್ಗೆ ಗೊತ್ತು, ಅವತಾರ ರೂಪ ಮೂಲ ರೂಪದ ಬಗ್ಗೆ ಗೊತ್ತಿರಬೇಕಾಗಿತ್ತು. ಅದೇ ವಾಯುದೇವರ ವೈಶಿಷ್ಟ್ಯ. ಮಡಿತ್ಥ ಇತ್ಥ, ಮೂಲ ರೂಪದಲ್ಲಿ ಹೇಗೆ ಜ್ಞಾನ ಇದೆ ಅವತಾರ ರೂಪದಲ್ಲೂ ಕೂಡ ಹಾಗೆ ಜ್ಞಾನ ಇರೋದ್ರಿಂದ ಅವರಿಗೆ ಅಜ್ಞಾನಾದಿಗಳು ಇಲ್ವೇ. ಅದಕ್ಕೆ ಕೇಳಿದ್ದು
ಅಲ್ಲಿ ಮೂಲ ರೂಪದ ಹೆಸರಿಗೆ ಇದೆ, ಇಲ್ಲಿಲ್ಲ. ಇಲ್ಲಿ ಕೇಳಿದ್ದಾಯ್ತು. ತೈ ಪೂಜಿತ ಸಾಂಬ ಸಹಾಯ ಆಶು ಮಯಂಚ ಮಾಯಾವಿನಮಸ್ತ್ರವರ್ಷೈ ವಿಜಿತ್ಯ ರುಂಧಾನಮನೇನ ಪೂಜಿತೋ ಯಯೋರಸೇನಾಂಬರಗೇನ ನಾಕಂ. ತೈ ಪೂಜಿತಃ ಸಾಂಬ ಸಹಾಯ ಆಶು ಮಯಂಚ ಮಾಯಾವಿನಂ ಅಸ್ತ್ರವರ್ಷೈ ವಿಜಿತ್ಯ ರುಂಧಾನಂ ಅನೇನ ಪೂಜಿತಃ ಯಯೌ ರಥೇನ ಅಂಬರಗೇನ ನಾಕಂ. ತೈಃ ಪೂಜಿತಃ ಸಾಂಬ ಸಹಾಯ ಆಶು ಸಾಂಬನ ಸಮೇತ ಪೂಜಿತನಾದ ಪ್ರದ್ಯುಮ್ನ ಆಶು ಕೂಡಲೇ ಅಲ್ಲಿಂದ ಮಯಂಚ ಮಯ ಯುದ್ಧಕ್ಕೆ ಬಂದ. ಮಯ ಯಾರತ? ದೈತ್ಯ ಶಿಲ್ಪಿ ಯುದ್ಧಕ್ಕೆ ಬಂದ. ಮಾಯಾವಿ ಅಂತ ಮಾಯಾವಿ ಆಗಿದ್ದಕ್ಕೆ ಮಯ ಅಂತಾನೆ ಹೆಸರು, ಮಾಯಾವಿ. ಅದಕ್ಕೆ ಅಂತ ಸಭೆ ಕಟ್ಟಿಸಿದ್ದವರು ಮಯ ಸಭೆ ಅಂತ ಹೇಳಿ. ಮಾಯ ಅಲ್ಲಿ ಅವನಲ್ಲ, ಅವನು ಮಾಡಿದ ಅಕ್ಷರ ಅರ್ಥ ಆಗ್ತದೆ ಹೇಳ್ತಾರೆ. ಈ ಕುತುಬಿನಾರಿವೆಲ್ಲ ಕೂಡ ಇಷ್ಟು ಸಾರಿ ಏನಾಗಿಲ್ಲ, ಸುಖ ಹಿಡಿದಿಲ್ಲ. ಅದು ಆಕ್ಚುಲಿ ಉಕ್ಕಿಂದ ಯಾಕೆ ಸುಖ ಹಿಡಿಬೇಕಾಗಿತ್ತು? ಎಷ್ಟೋ ಸಾವಿರ ಹಿಡಿದಿಲ್ಲ ಅಂದ್ರೆ ಆ ಶಿಲ್ಪ ಅರ್ಥ ಆಗಿಲ್ಲ. ಇವರು ಹೇಳ್ತಾರೆ ಏನಂತ ಏನ್ ಹೇಳ್ತಾರೆ ಇವರೀಗ, ನಮ್ಗೆ ಅರ್ಥ ಆಗಿಲ್ಲ, ಆ ಟೆಕ್ನಾಲಜಿ ಅರ್ಥ ಆಗಿಲ್ಲ. ಇವತ್ತು ನಾವು ವಿಜಯನಗರ ಗಂಟೆಗೆಲ್ಲ ಹೋಗ್ತೀವಿ, ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಇಟ್ಟಿದ್ದಾರೆ. ಆ ಕಾಲಕ್ಕೆ ಟ್ರೈನ್ ಏನೇನು ಇರಲಿಲ್ಲ, ಹೇಗಿಟ್ರು ಕಷ್ಟ ಅಂತ ಹೇಳಿ ಆನೆಗಳಿಂದ ಇತ್ತು. ಬಟ್ ಆನೆಗಳಿದ್ದು ಮಾತ್ರ ಇವತ್ತು ಆನೆಗಳಿದೆ, ಎಲ್ಲಕ್ಕೆ ಬರುತ್ತಾಗಕ್ಕೆ ಆನೆಗಳಿಂದ ಬಂದರು. ಸ್ಕ್ರೂ ಡ್ರೈವರ್ ಉಪಯೋಗಿಸೋಕೆ ಗೊತ್ತಿರ್ಬೇಕಲ್ಲ, ಹತ್ರ ಧನಸ್ಸಿದೆ, ಉಪಯೋಗಿಸೋಕೆ ಗೊತ್ತಿರಬೇಕು. ಅಂದ್ರೆ ಆನೆಗಳು ಇವತ್ತು ಇದ್ರು ಕೂಡ ಆ ರೀತಿ ಆನೆಗಳ ಕೆಲಸ ಮಾಡ್ಸಕ್ಕೆ ಬರ್ತಾ ಇಲ್ಲ. ಬಟ್ ಅಂತ ಕೆಲಸ ಇವತ್ತು ಮಾಡಿಲ್ಲ ಯಾರು ಕೂಡ. ಇವತ್ತು ಎಷ್ಟೆಷ್ಟು ಪ್ರಾಚೀನ ಶಿಲ್ಪಗಳಿದೆ, ಆಲ್ಟನ್ ಕ್ವಾಲಿಟಿನೂ ಅರ್ಥ ಆಗಿಲ್ಲ. ಇವತ್ತು ಮಿಷನ್ ಇದೆ ಆಕ್ಚುಲಿ ಕರೀಲಿಕ್ಕೆ, ಫೈಲ್ ಮಾಡಬೇಕಾಗಿತ್ತು, ಅರ್ಥದ್ದೇನೂ ಇರಲಿಲ್ಲ. ಅಂತ ಒಂದು ಪರ್ಫೆಕ್ಷನ್ ಇರ್ತಿತ್ತು. ಮಿಷನ್ನಿಂದ ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಬರೋದಿಲ್ಲ. ಅದನ್ನ ಇವತ್ತಿಗೂ ಮಾಡ್ಲಿಕ್ಕಾಗಿಲ್ಲ. ಅಂದ್ರೆ ಅರ್ಥ ಆಗಿಲ್ಲ ನಮಗೆ, ಎಂತ ಅರ್ಥ ಆಗಿಲ್ಲ. ಅದು ಯಾರಿಗೆ? ನಮಗೆಲ್ಲ ಆ ಫೀಲ್ಡಲ್ಲಿ ಇರೋರಿಗೆ ಅರ್ಥ ಆಗಿಲ್ಲ ಯಾವ ರೀತಿ ಮಾಡಿದ್ರು. ಆ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡು ಇದೆಲ್ಲ ತಿಳಿಯುತ್ತೆ. ಅದಕ್ಕೆ ಮಯ ಮಾಡಿದ್ದೆ ದುರ್ಯೋಧನ ಕಲಿ ಅವನು ಮಹಾಸುರ, ಅವನಿಗೂ ಅರ್ಥ ಆಗಿದೆ. ಕನ್ಫ್ಯೂಸ್ ಮಾಡ್ಕೊಂಡು ಬಿದ್ದೋದ. ಮಾಯಾವಿನಂ ಅಸ್ತ್ರವರ್ಷೈ ಬಾಣಗಳ ಬಳಿಯಿಂದ ಮಯನ್ನು ಸೋಲಿಸಿದ. ವಿಜಿತ್ಯ ರುಂಧಾನ ಮನೇನ ಪೂಜಿತೋ, ಮೊದಲು ರುಂಧಾನ ಅಂದ್ರೆ ಅಡ್ಡಿ ಮಾಡಿದ, ಅಂದ್ರೆ ಸೋತ ನಮಸ್ಕಾರ ಮಾಡಿದ, ಬಂದೋಳು. ಯಯೌರಥೇನಾಂ ಬರಗೇನ ಸಾಕಂ ನಾಕಂ, ಅಲ್ಲಿಂದ ನಾಗಲೋಕ ಕೆಳಗಿರೋದು, ಸ್ವರ್ಗಲೋಕ ಮೇಲಿರೋದು, ಅಲ್ಲಿಂದ ಅಲ್ಲಿ ಹೊರಟರು. ಊರಿ ಒಂದು ಸುಗರ್ ಎಷ್ಟೋ ಒಂದು ಏನಿಲ್ಲ, ಸಿಗ ಹೊರಟು. ಅದು ಹೋಲಕ್ ಬಂತ ಅಂದ್ರೆ ಅಂಬರಗೇನ ಸರಸ. ಅದು ಎಂಥ ರಥ? ಅದು ಅಂಬರಗೇನ, ಆಕಾಶದಲ್ಲಿ ಹೋಗ್ತಕ್ಕಂಥದ್ದು. ಇವೆಲ್ಲ ನಿಮಗೆ ಇವತ್ತು ನಮಗೆ ಅರ್ಥ ಆಗತ್ತೆ. ಲೇಟೆಸ್ಟ್ ಕಾರ್ಗಳು ಹಾಕಿ ಬರ್ತಿದ್ದಾರೆ ಈಗ. ಪ್ಲೇನ್ ಕಮ್ ಕಾರ್ ಇದ್ದ ಎಲ್ಲ ರೋಡ್ ಚೆನ್ನಾಗಿದ್ದಾಗ ಇಲ್ಲೋ ಹಾರಿಬಿಡೋದು ಅಷ್ಟೇ. ಈಗಾಗಲೇ ಬರ್ತಾ ಇದೆ, ಈಗಾಗಲೇ ಅದು ಶಾಂಪಲ್ ತೋರಿಸ್ತಾ ಇದ್ದಾರೆ. ಶಾಂಪಲ್ ಆಗಲೇ ಟಿವಿಯಲ್ಲಿ ನೋಡಿರ್ತೀರಿ ಆಗಲೇ. ಅದು ಎಲ್ಲಿ ಬೇಕಾದ್ರೆ ಸೋದು ಎಲ್ಲಿ ಬೇಕಾದ್ರೆ ಆಗುತ್ತೆ. ಮತ್ತೆ ಇದೆಲ್ಲ ಅರ್ಥ ಆಗತ್ತೆ. ಅಂಬಾರಿಗೆ ಏನಾರ ತಾನು ಗೊತ್ತಾ, ಆಕಾಶದಲ್ಲಿ ಹಾಗೆ ಕಾರು ಅಂತ ನಕ್ ಬಿಡ್ತಿದ್ರು. ಈಗ ನಗಾಗಿದೆ, ಯಾಕೆ ಪಾಸಿಬಲ್ ಆಗಿದೆ. ಅದಕ್ಕೆ ಅರ್ಜುನ ರಥ ಆಗಿತ್ತು, ಈತನ ರಥ ಆಗಿತ್ತು. ಆಕಾಶದಲ್ಲೂ ಹಾರ್ತಕ್ಕಂಥ ಶಕ್ತಿ ಅವಕ್ಕಿತ್ತು. ಅರ್ಥ ಆಯ್ತಾ? ಅಂದ್ರೆ ಇವತ್ತು ಮನುಷ್ಯನಿಗೆ ಹಾರ್ಲಕ್ಕೆ ಬರೋದಿಲ್ಲ, ಪಕ್ಷಿಗಳಿಗೆ ನಡ್ಲಕ್ಕೆ ಬರೋದಿಲ್ಲ. ನಾವು ಹಾರ್ತವೆ, ಅದು ದಂಡೆ ಇದಾಯ್ತು. ದೇವರು ವಿಶಿಷ್ಟ ಸಾಮರ್ಥ್ಯ ಇಟ್ಟಿದ್ದಾರೆ. ಅದೆಲ್ಲ ತಿಳ್ಕೊಂಡಾಗ ಇವೆಲ್ಲ ಇವತ್ತು ಹಿಂದಿನ ಕ್ವಾಲಿಟಿ ಏನು ಬೈತಾ ಇರೋದ್ರಲ್ಲ, ಭಾರಿ ಪೂರ್ವವಾಗಿದ್ದೇವೆ ಅಂತೇಳಿ ಹಿಂದಿಂದ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾರಸ್ಯ ಅಂದ್ರೆ ಕುದುರೆಗಳು, ಇವತ್ತು ಕುದುರೆ ಹೊಡಿರ್ತಾರೆ, ಕುದುರೆಗಳ ಸಮೇತ ಹಾರಬೇಕು. ಎಷ್ಟು ಚಾಲೆಂಜಿಂಗ್ ಇವ್ರು. ಇದನ್ನ ಮಂದಿ ಯಂತ್ರಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ, ಇನ್ನೂ ಇದಕ್ಕೆ ಬಂದಿಲ್ಲ, ಮಾರ್ಕೆಟ್ಗೆ ಅವರು ಬಿಟ್ಟಿಲ್ಲ ಅವರ. ಆದ್ರೆ ಅದು ಆ ಕಾಲಕ್ಕೆ ನಡೆದೋಗಿತ್ತು ಅಂದ್ರೆ ಟೋಟಲಿ ಡಿಫರೆಂಟ್ ಟೆಕ್ನಾಲಜಿ ಅವ್ರಿಗೆ ಗೊತ್ತಿತ್ತು. ಅದು ಡಿವೈನ್ ಟೆಕ್ನಾಲಜಿ, ಇಂಥ ಟೆಕ್ನಾಲಜಿ ಅಲ್ಲ. ಆದ್ರಿಂದ ನಾನು ಇನ್ನೊಬ್ರು ಕಲಿಯಕ್ಕೆ ಬರಲ್ಲ. ಅದು ಅವರಿಗೆ ಮಂತ್ರ ಇದೆ, ಇನ್ನೊಬ್ರು ಕಲಿಯಕ್ಕೆ ಬರಲ್ಲ. ಅದು ಯಂತ್ರ ಈಗ ಯಾರು ಕರ್ಕೊಂಡು ಹೋಗ್ಬಿಟ್ಟು ಯಂತ್ರನ ತಾವು ಉಪಯೋಗಿಸ್ಬೋದು, ಮಂತ್ರ ಉಪಯೋಗಿಸಕ್ಕೆ ಬರೋದಿಲ್ಲ. ಅದಕ್ಕೆ ಅದಿದ್ದಾಗ ಅವರಿಗೆ ಈ ಹುಡುಗರಿಗೆ ವರ್ಕೇ ಮಾಡೋದು. ಅವ್ರು ಬಿಸಿ ಇದ್ದಾಗೆ ಆಧಾರ್ ಕಾರ್ಡ್ ಇನ್ನೊಬ್ರು ತೋರಿಸಿದ್ರೆ ಸಿಕ್ಕಾಕತ್ತಾರೆ. ತಮ್ಮ ತಂದು ಅಲ್ಲದೆ ಹೋಗ್ಬಿಟ್ರೆ ತೋರಿಸಿದ್ದೆ ಅಪರಾಧ. ಆ ತರ ಅವನದೇ ಐಡೆಂಟಿಟಿ ಇದೆ. ಗಾಡಿ ಸಿಕ್ಕ ನೋಡ್ದ, ಓ ಇಂಥ ಕೆಲಸ ನಂದಕ್ಕೆ ಬನ್ನಿ ಅಂತ ಯುದ್ಧ ಮಾಡ್ದ, ಸೋತ, ಕೊಟ್ಟು ಕಳಿಸಿ. ತತ್ರೈವ ಕೃಷ್ಣೇನ ತು ಪಾರಿಜಾತೆ ಕೃತೆ ಜಯಂತಂ ಪ್ರಚಿಗಾಯ ಚಾಜೌ ಸಂಸ್ಪರ್ಧಯಾಯಾತ ಮಮುಷ್ಯ ಚಾನುಜಂ ಸಂಬೋಧಯ ವೃಷಭಂ ನಾಮ ಶಸ್ತ್ರೈಃ.
ತತ್ರೈವ ಕೃಷ್ಣೇನ ತು ಪಾರಿಜಾತೆ ಹೃತೆ ಜಯಂತಂ ಪ್ರತಿಗಾಯ ಚ ಆಜ ಸಂಸ್ಪರ್ಧಯ ಅಯಾತಂ ಅಮುಷ್ಯ ಚ ಅನುಜಂ ಸಾಂಬಃ ಅಜಯತ್ ವೃಷಭಂ ನಾಮ ಶಸ್ತ್ರೈ. ತತ್ರೈವ ಕೃಷ್ಣೇನ ತು ಪಾರಿಜಾತೆ ಹೃತೆ, ಕೃಷ್ಣ ಇಲ್ಲಿ ಪಾರಿಜಾತವನ್ನು ತಂದಿದ್ದ, ಆ ಜಾಗಕ್ಕೆ ಹೋದ್ರು. ಅವಾಗ ಅಪ್ಪ ಪಾರಿಜಾತ ಒಯ್ದ, ಮಗ ಇಲ್ಲಿ ಬಂದ ಅಂತ ಸಿಟ್ಟು, ಒಳೊಳಗೆ ಸಿಟ್ಟಂತ ವಿದ್ಯುತ್ ಬಂದ. ಯಾರು? ಜಯಂತ, ಇಂದ್ರನ ಮಗ. ಸೊ ಅಪ್ಪ ಕೃಷ್ಣನಿಗೆ ಯುದ್ಧ ಮಾಡಿದ್ರ, ಕೃಷ್ಣನ ಮಗನ ಜೊತೆಗೆ ಇಂದ್ರನ ಮಗ ಇವ್ರಿಗೆ ಯುದ್ಧ ಶುರು ಮಾಡಿ ಅದನ್ನು ಸೋಲಿಸಿದ್ರು. ಪ್ರತಿಗ ತಾರತಮ್ಯದಲ್ಲಿ ಭಾರಿ ಮೇಲೆ ಪ್ರದ್ಯುಮ್ನ, ಆದ್ರಿಂದ ಜಯಂತನನ್ನು ಸೋಲಿಸಿಬಿಟ್ರು. ಆಮೇಲೆ ಜಯಂತನ ತಮ್ಮ ಇದ್ದ, ಯಾರತ್ತ? ಋಷಭ ಆತನ ಹೆಸರು. ಆತನನ್ನು ಕೂಡ ಪ್ರದ್ಯುಮ್ನ ಜಯಂತನ ಸೋಲಿಸಿದ. ಅವನ ತಮ್ಮ ಋಷಭನನ್ನ ಸಾಂಬ ಸೋಲಿಸಿದ. ಇಬ್ಬರು ಕೂಡ ಸೋಲಿಸಿದ್ದಾರೆ. ಸಂಸ್ಪರ್ಧಯ ಆಯಾತ ಮಮುಷ್ಯ ಚಾನುಜಂ ಸಾಂಬೋ ಅಜಯತ್ ವೃಷಭಂ ನಾಮ ಶಸ್ತ್ರೈಹಿ. ತತ್ರೈವ ಕೃಷ್ಣೇನ ತು ಪಾರಿಜಾತೆ ಹೃತೆ ಜಯಂತಂ ಪ್ರಜಿಗಾಯ ಜಿಗಾಯ ಪ್ರಜಿಗಾಯ, ಈ ಹೆಸರು ಗೆದ್ರು ಅಂತ ಅರ್ಥ. ಸಂಸ್ಪರ್ಧಯ ಆಯಾತಂ ಮಮುಷ್ಯ ಚ ಅನುಜಂ ಸಾಂಬಃ ಅಜಯತ್ ವೃಷಭಂ ನಾಮ ಶಸ್ತ್ರೈಹಿ, ಶಸ್ತ್ರಗಳಿಂದ ಈತನು ಗೆದ್ದ. ಅಸ್ತ್ರಾಣಿ ಸಾವಸ್ತ್ರವರೈರ್ನಿಹತ್ಯ ತಯೋಶ್ಚತಾಭ್ಯಾಂ ಪ್ರತಿದಗ್ಧಯಾನೌ ವಿದ್ರಾವ್ಯತೌ ಬಾಣವರೈ ಸುರೇಂದ್ರ ಸಂಪೂಜಿತೌ ಹೇಯತುಃ ವಿದ್ಯಯಾಖೇ. ಅಸ್ತ್ರಾಣಿ ತಾವಸ್ತ್ರವರೈ ನಿಹತ್ಯ, ಅವರು ಅಸ್ತ್ರಗಳನ್ನು ಇವರು ತಮ್ಮ ಅಸ್ತ್ರಗಳನ್ನು ನಾಶ ಮಾಡಿದರು. ತಯೋಶ್ಚತಾಭ್ಯಾಂ ಪ್ರತಿದಗ್ಧಯಾನೌ, ಅವರೇನ್ ಮಾಡಿದರಾಗ ವಿಶೇಷ ಅಸ್ತ್ರಗಳನ್ನು ಬಿಟ್ಟರು. ಇವ್ರು ಏನಿದ್ರಲ್ಲ, ರಥ ಇತ್ತಲ್ಲ, ರಥ ಸುಟ್ಟಾಕ್ಬಿಟ್ರು. ಆಕಾಶದೊಳಗ ರಥದಲ್ಲಿ ಹೋಗಿದ್ರಲ್ಲ ಇವರು, ರಥದಲ್ಲಿ ಸುಟ್ಟಾಕಿದ್ರು. ಅವರನ್ನ ಇವರು ಸೋಲಿಸಿದ್ರು, ಇವ್ರ ರಥನ ಅವರು ಸುಟ್ಟಾಕಿದ್ರು. ಸಿದ್ರಾವ್ಯತವು, ಆಮೇಲೆ ಬಾಣಗಳಿಂದ ಅವ್ರನ್ನ ಓಡಿಸಿದ್ರು. ಸುರೇಂದ್ರ ಸಂಪೂಜಿತವು, ಇಂದ್ರನ ವಿಷಯ ಗೊತ್ತಾಯ್ತು, ಇಬ್ಬರನ್ನು ಕರೆಸಿ ಅವಾಗಲೇ ಅವರಪ್ಪ ಜೊತೆ ಗಲಾಟೆ ಇತ್ತಲ್ಲ, ಸಂಪೂಜಿತವು, ಬಹಳ ಗೌರವದಿಂದ ಕಳಿಸ್ಕೊಟ್ರು. ಏತುಹು ವಿದ್ಯೆಯ ಆಶೆ, ಈಗ ರಥ ಇಲ್ಲ, ವಾಪಸ್ ಹೋಗ್ಲಿಕ್ಕೆ ಅವರಿಗೆ ರಥ ಇಲ್ಲ. ಏನ್ ಮಾಡಿದ್ರು ಅವರು? ವಿದ್ಯೆಯ ಆಶೆ, ಆಕಾಶ ಹಾಗೆ ಹೋಗೋಕೆ ಬರ್ತಿತ್ತು ಅವರಿಗೆ. ಆ ವಿದ್ಯೆ ಎಲ್ಲಿಂದ ಬಂದಿತ್ತು ಅವರಿಗೆ? ರತಿ ಹೇಳ್ಕೊಟ್ಟ ವಿದ್ಯೆ ಅದು. ಈಗ ಉಪಯೋಗ ಕೊಟ್ಟು ಹೆಂಡತಿ ಹೇಳ್ಕೊಟ್ಟ ವಿದ್ಯೆ ಅದು. ಈಗ ಬಲ ಶುರುವಾಯಿತು. ಯಯೌ ತಥೋ ನಾರದ ಆಗವ ಕೃತ ವಿದ್ರಾವ್ಯತೌ ಬಾಣವರೈಹಿ ಸುರೇಂದ್ರ ಸಂಪೂಜಿತೌ ಏತುಹು ವಿದ್ಯಯಾಖೆ ಸವಿದ್ಯೆಯ ಸಾಂಬಮು ಮಧುಹ್ಯ ರತ್ಯಾ ಪ್ರದತ್ತಯ ರುಕ್ಮಿಣಿ ನಂದನ ಪುರಿ. ರತಿಗೆ ಹೇಳ್ಕೊಟ್ಟ ವಿದ್ಯೆ. ಅವತಾರದಲ್ಲಿ ಈತಂದ ಅವತಾರ ರತಿ ಮೂಲ ರೂಪ, ಆಕೆ ಗುರುವಾಗಲಿಕ್ಕೆ ಮಂತ್ರ ಹೇಳ್ಕೊಡ್ತಾರೆ. ಆ ಪರಶುರಾಮನ ಹೇಳ್ಕೊಟ್ಟ ಮಂತ್ರ ಹೇಳಿಕೊಟ್ಟಿದ್ದರಿಂದ ಅದು ಶಬ್ರಾಸನ ಕೊಳ್ಳಕ್ಕೂ ಆಯಿತು, ಎಂಥ ಮಾಯೆಗಳನ್ನು ಗೆಲ್ಲಕ್ಕೂ ಸಾಧ್ಯ ಇತ್ತು. ಮತ್ತು ಹಾಗೆ ಒಳ್ಳೆ ಕೊಟ್ಟು ಬರೋದು ಆಕಾಶಕ್ಕೆ ಆ ವಿದ್ಯೆಯನ್ನು ಈಗ ಇದೆ. ಅದೇ ಆರ್ಟ್ ತಾನೇ ಇರೋದು. ನೀರಿದೆ, ನೀರಲ್ಲಿ ದಾಟಿಕೊಂಡು ಮುಡಿ ಮೇಲಕ್ಕೆ ಬರ್ತಾರೆ. ಅದು ನೀರೇ ಬರದಿದ್ದಾದ್ರಲ್ಲಿ ಮುಡಿ ಹೋಗ್ತಾರೆ. ಬಚ್ಚೋದನ್ನು ಬರ್ತಾರೆ. ನೀರಿನಲ್ಲಿ ಕಲೆಗಿರಂತ ಈಜಾಡ್ತಾರೆ. ಇದು ಆಕಾಶದಲ್ಲಿ ಹಾರಾಟ, ಅದು ವಿದ್ಯೆ. ಅದು ಆ ವಿದ್ಯೆಯನ್ನು ಉಪಯೋಗಿಸಿ ಇದನ್ನು ಲಾಂಗ್ ಜಂಪ್ ಮಾಡ್ತಾರೆ. ಎಲ್ಲರಿಗೂ ಮಾಡಕ್ ಬರೋದಿಲ್ಲ. ಅದು ಕೂಡ ಆಲ್ಟ್. ಅದು ಆ ಉಸಿರು ಹೇಗೆ ಹಿಡಿಬೇಕು, ಎಷ್ಟು ಹಿಡಿಬೇಕು, ಅದು ಮಾಡಿ ಪ್ರಮೋಷನ್ ನೋಡ್ಕೋಬೇಕದು. ಆ ರೀತಿ ಮಾತ್ರ ಮಾಡಕ್ ಸಾಧ್ಯ. ಪ್ರತಿಯೊಂದು ಕೂಡ ಎಕ್ಸ್ಪರ್ಟೈಸ್ ಆಗ್ಬೇಕಾದ್ರೆ ಏನಾಗಿರ್ಬೇಕದು? ವಿದ್ಯೆ ಆಗಿರ್ಬೇಕು. ವಿದ್ಯೆಯಾಗಿ ಮಾಡೋದು ಬೇರೆ, ಹಾಗೆ ಮಾಡೋದು ಬೇರೆ. ಸುಮ್ಮನೆ ಏನೋ ಒಂದು ಇದು ಹಾಕ್ತಾನೆ ಅಂತ ತಿಳ್ಕೊಬೇಡ. ಫ್ಯೂಸ್ ಹಾಕ್ತಾರೆ, ಅದು ಎಲೆಕ್ಟ್ರಿಷಿಯನ್ ಅಂತ ಅಷ್ಟಕ್ಕೆಲ್ಲ ಕರೆಯೋದಿಲ್ಲ. ಅದಾಗ್ಬೇಕಾದ್ರೆ ಏನಾಗಬೇಕು? ಎಲೆಕ್ಟ್ರಿಸಿಟಿ ಎಲ್ಲಾ ಆಸ್ಪೆಕ್ಟ್ಸ್ ಗೊತ್ತಿರಬೇಕು ಅವ್ರಿಗೆ. ಇದು ಒಂದು ಕೆಲಸ ಅಷ್ಟೇ, ಅದನ್ನು ಇದನ್ನ ಕರೆಯೋದಿಲ್ಲ. ಈ ಡ್ರೈವರಿಗೆ ಸಣ್ಣ ಪುಟ್ಟ ರಿಪೇರಿ ಗೊತ್ತಿರ್ತದೆ, ಅವ್ರ ಮೆಕ್ಯಾನಿಕ್ ಎಲ್ಲ ಅದೆಲ್ಲ ಹಂಗೆ ಮಾಡೋದು ಮಾಡಕ್ ಬರಲ್ಲ, ಅಲ್ಲೇ ಮಾಡ್ಬೇಕು. ಆ ದೃಷ್ಟಿಯಿಂದ ಆಯಾ ವಿದ್ಯೆಗಳು ಪರಿಣತರಾಗಬೇಕಾದ್ರೆ ಎಲ್ಲರೂ ಯಾಕಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದು ಈಕ್ವಲ್ ಆಗಿದ್ದು ಎಲ್ಲರೂ ಆಗ್ಬಿಡ್ತಾ ಇದೆ. ಎಲ್ಲರಿಗೂ ಎಲ್ಲ ಮಾಡೋ ಶಕ್ತಿ ಇಲ್ಲ, ಶಕ್ತಿ ಲಿಮಿಟೆಡ್. ಆದ್ರಿಂದ ತಮಗೆ ಗೊತ್ತಿರೋದ್ರ ಬಗ್ಗೆ ಮಾತ್ರ ಪ್ರವೇಶ ಎಲ್ಲರಿಗೂ ಸಾಧ್ಯ ಇದೆ. ಎಲ್ಲ ಗೊತ್ತಿರೋದು ಜೀವನದಲ್ಲಿ ವಾಯುದೇವರಿಗೆ ಅಷ್ಟೇ. ವಿಜಯಗಳು ಬಿಟ್ಟು ಬಿಡೋದು ಎಲ್ಲ ವಿಷಯದ ಪ್ರವೇಶ ಇಲ್ಲ. ಸ್ವಲ್ಪ ಗೊತ್ತಿರುತ್ತೆ, ಎಲ್ಲ ಅಷ್ಟೇ ಪ್ರಮಾಣದಲ್ಲಿ ಗೊತ್ತಿರಬೇಕು. ಜ್ಞಾನೇ ವಿರಾಗೆ ತ್ರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಪ್ರತಿಯೊಂದರಲ್ಲೂ ನಂಬರ್ 1 ಆಗಿರ್ಬೇಕು. ಮತ್ತೆ ಎಲ್ಲ ಅನೇಕ ವಿದ್ಯೆ ಗೊತ್ತಿರಬಹುದು, ಯಾವ ಒಂದರ ಸ್ಪೆಷಲೈಸೇಷನ್ ಇರುತ್ತೆ, ಉಳಿದ್ರಲ್ಲಿ ಸಾಮಾನ್ಯ ಇರುತ್ತೆ. ಎಷ್ಟು ಜನ ಡಾಕ್ಟರ್ಗಳು ಯಾವುದೋ ಬೋನ್ ಪರಾಮರ್ಶ ಬೇರೆ ಕಡೆ ನೋಡೋದಿಲ್ಲ, ಅದಕ್ಕೆ ಕಳಿಸಿ ಬೇರೆ ಕಡೆ ಕಳಿಸ್ಬಿಡ್ತಾರೆ. ನಮ್ಮ ಫೀಲ್ಡ್ ಅಲ್ಲ, ಆ ಕಡೆ ಹೋಗಿ ಚೆಕ್ ಮಾಡೋಕ್ಕೂ ಹೋಗೋದಿಲ್ಲ. ಅದು ಹಾರ್ಟ್ ವಿಷಯ ಬಂದ ಇವರು ನೋಡೋದಿಲ್ಲ, ಅವ್ರು ಆ ಕಡೆ ಕಳಿಸ್ತಾರೆ. ಅಂದ್ರೆ ಅರ್ಥೇನವರೆಗೆ ಅದೇ ಮೆಡಿಕಲ್ ಆದ್ರೂ ಕೂಡ ಒಂದೊಂದರಲ್ಲಿ ಪರಿಣತಿ ಪಡೆಯೋದು ಕೂಡ ವಿಶೇಷ ಸಾಮರ್ಥ್ಯ ಇದ್ದರೆ ಮಾತ್ರ ಸಾಧ್ಯ, ಇಲ್ಲೋದ್ರೆ ಇಲ್ಲ. ಆ ದೃಷ್ಟಿಯಿಂದ
ಅವನ ಹೆಂಡತಿಯಿಂದ ಕಲ್ತಿದ್ದ ವಿದ್ಯೆಯನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಈಗ ರಥ ಇಲ್ಲದೆ ಹೋದ್ರು ಕೂಡ ಆಕಾಶದಲ್ಲಿ ನಡ್ಕೊಂಡು ಬಂದರು. ಸೊ ನೀರಲ್ಲಿ ನಡೆಯುವ ವಿದ್ಯೆ ನಮ್ಗೆ ಅರ್ಥ ಆಗೋದಾದ್ರೆ ನಮ್ ನೀರಲ್ಲಿ ನಡೆಯಕ್ಕೆ ಬರೋ ಎಲ್ರಿಗೂ ಹೇಗೆ ಬರೋದಿಲ್ಲ, ಆಕಾಶದಲ್ಲಿ ಬರೋದಿಲ್ಲ. ಅದು ಇವತ್ತು ನೀರಿನಲ್ಲಿ ನಡೆಗೆ ಈಗಂತ ಬಂತು, ಈಗ ಆಕಾಶದಲ್ಲಿ ಸಾಧ್ಯ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಅದು ನಡಿ ಯಯವು ತಥೋ ನಾರದ ಆಗ ಭದ್ರತಂ, ಅದೇ ಬಾಲು ಅದೇ ಚೆಂಡು, ಅದು ಹೊಡಿಬೇಕಾದ್ರೆ ಆಳ್ತಮ್ಮ ಮತ್ತೆ ಅದೇ ಬ್ಯಾಟ್ ಇವನಿಗೆ ಕೊಟ್ಟರೆ ಹೊಡೆಯಕ್ಕೆ ಬರಲ್ಲ. ಮತ್ತೆ ಆ ಬ್ಯಾಟ್ ಅವನಿಗೆ ಉಪಯೋಗಿಸಕ್ಕೆ ಬರೋ, ಇವನಿಗೆ ಉಪಯೋಗಿಸಕ್ಕೆ ಬರೋದಿಲ್ಲ. ಆಶ್ಚರ್ಯ ನಾವು ಕಣ್ಣೆದುರಿಗೆ ಕಾಣ್ತೇವೆ. ಇದು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ ಆಗ ದೇವ್ರು ಏನ್ ಕೊಟ್ಟಿದ್ದಾನೆ ಅಂತ ಆಯ್ತು. ಈಗ ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷತೆ ಇದೆ, ದೇವರು ಅದನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಅದಿಲ್ಲ ಹೋಗಿದ್ರೆ ಮಾಡಕ್ಕೆ ಸಾಧ್ಯ ಇರಲಿಲ್ಲ. ಜೀವ ಭೇದ, ತಾರತಮ್ಯ ಇವೆಲ್ಲ ಒಪ್ಪದೆ ಹೋದ್ರೆ ಎಕ್ಸ್ಪ್ಲೇನ್ ಮಾಡಿ ಬರೋದೇ ಇಲ್ಲ ಯಾವುದು ಕೂಡ. ಅದನ್ನ ಹೇಳಿರೋ ಸಿದ್ಧಾಂತಾನೆ, ಅದ್ಯಾರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಬೈತಾರಷ್ಟೆ. ಸವಿದ್ಯೆಯ ಸಾಂಬ ಮುದುಹ್ಯ ರತ್ಯ ಪ್ರದತ್ತಯ ರುಕ್ಮಿಣಿ ನಂದನ ಪುರೀಂ ಯಯೌ ತಥೋ ನಾರದ ಆಗಮ ಧೃತಂ ಜ್ಞಾತುಂ ಹರೇಹೇ ಬಹು ಭಾರ್ಯಾಸು ವೃತ್ತಿಂ. ನೀನು ಕೇಳಿದ್ರಲ್ಲ, ಒಂದು ನಾರದರು ಬಂದ್ರೀಗ. ಸವಿದ್ಯೆಯ ಸಾಂಬ ಮುದುಹ್ಯ ರತ್ಯ ಪ್ರದತ್ತೆಯ ರುಕ್ಮಿಣಿ ನಂದನ ಪುರಿ, ರುಕ್ಮಿಣಿ ನಂದನ ಪ್ರದ್ಯುಮ್ನ ಪುರಿಂ ಧಾರಾವಾಹ್ಯಕ್ಕೆ ಬಂದರು. ಅವರು ದಿಗ್ವಿಜಯ ಮುಗಿತೀಗ, ನಾಗಲೋಕಕ್ಕೆ ಹೋಗಿ ಅದನ್ನ ಸ್ವರ್ಗಲೋಕಕ್ಕೆ ಹೋಗಿ ಎಲ್ಲ ವಿಷಯ ಮುಗಿಸ್ಕೊಂಡು ಗೆದ್ದು ಬಂದರು. ಯಯವು ತಥೋ ನಾರ, ಒಂದು ಕಲಿತ ವಿದ್ಯೆ ಯಾವ ಉಪಯೋಗ ಬಂತಿದೆ ಈಗ? ಅಕಸ್ಮಾತ್ ಈಗ ಇರಲಿಲ್ಲ ಅಂತ ತಿಳ್ಕೊಂಡ್ಬಂದು ಆ ವಿದ್ಯೆ ಇಲ್ಲದೆ ಹೋಗಿದೆ, ಏನಾಗ್ತಿತ್ತು? ರಥ ಹೋಗಿದ್ದಕ್ಕೆ ಅವ್ರೀಗ ಹೆಡಪ್ ಆಗ್ತಿತ್ತು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬರ್ಬೇಕಾಗಿತ್ತು ವಾಪಸ್. ಅದಕ್ಕೆ ವಿದ್ಯೆಯನ್ನು ಬಂದಾಗ ಕಲ್ಸ್ಬಿಡ್ಬೇಕಂತ ಗೊತ್ತಾಯ್ತಾ? ಅವಾಗ ನಮಗೇನು ಬೇಕಾಗಲ್ಲ ಅಂತ ಬೇಕಾದ್ರೆ ಅಯ್ಯೋ ಅವ್ರು ಕಲಿಯೋದು ಚೆನ್ನಾಗಿತ್ತು ಅಂತಾರೆ. ಉಪಯೋಗ ಇದೆ. ಎಷ್ಟೋ ಜನ ಹೇಳ್ತಾರೆ, ಚಿಕ್ಕನ ಜನ ಎಷ್ಟೋ ಜನ ವಿದ್ವಾಂಸರ ಮಕ್ಕಳೇ ಎಲ್ಲರೂ ಅವ್ರದ್ದು ಕೆಲವರು ಹೇಳ್ತಾರೆ, ನಮ್ಮಪ್ಪ ಎಷ್ಟು ಕೂಡಿಸಿ ಬಯಸ್ಕೊಂಡು ಹೇಳಿದ್ರು ನಾವು ಕೇಳಲಿಲ್ಲ, ಈಗ ನೋಡಿ ಏನು ಬರದಂತೆ ಆಗಿಬಿಟ್ಟಿದೆ, ಆ ಮಿಸ್ ಮಾಡ್ಕೊಂಡು ಆಪರ್ಚುನಿಟಿ ಅಂತೇಳಿ. ಇನ್ನು ಸತ್ಯ ಯಾರೋ ತಪ್ಪು ಸುತ್ತಮುತ್ತ ಅವಕಾಶ ಇರುತ್ತೆ ಕಲಿಯೋದಿಲ್ಲ. ಆಮೇಲೆ ನೋಡಿದ್ರೆ ಅವಕಾಶ ಇಲ್ಲ, ಈಗ ಮಿಸ್ ಆಗೋದು. ಅವಕಾಶ ಇದ್ದಾಗ ಉಪಯೋಗಿಸ್ಕೊಂಡ್ಬಿಟ್ರೆ ಒಳ್ಳೆ ಹೆಲ್ಪ್ ಆಗಿ. ಈಗ ಎಲ್ಲೋ ಕಲ್ತ ಯಾವ್ದೋ ಕಾಲಕ್ಕೆ ಬಿದ್ದ ಎಷ್ಟೇ ಪಾಲ ಅನ್ಸೋಲೆ ಸಾಯದ ಉಳಿತಾಗ, ಕಲ್ತ ಕಾಲಕ್ಕೆ ಪ್ರಾಬ್ಲಮ್ ಏನು ಇರಲಿಲ್ಲ ಅವನಿಗೆ, ಅದು ಈಗ ಉಪಯೋಗಕ್ಕೆ ಬಂತು. ಅದಕ್ಕೆ ಯಾವುದೇ ಒಂದು ವಿದ್ಯೆಯನ್ನು ಕೂಡ ಏನ್ ಮಾಡ್ಕೊಡೋದು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾರೋ ಏನೋ ಮಾಡ್ತಿರ್ತಾರೆ ಗೊತ್ತಿ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸಾಕು, ಅದರಲ್ಲಿ ಎಷ್ಟೋ ಒಂದು ಹೆಲ್ಪ್ ಉಪಯೋಗ ಬರುತ್ತೆ. ನಾವು ಹಾಗಲ್ಲ, ನಮ್ಮ ವಿಷಯ ಕಣ್ಣೆ ಬೇರೆ ನೋಡಬಾರ್ದು. ಆ ರೀತಿ ನೋಡಿ ಏನಾಗತ್ತೆ, ಎಲ್ಲ ಮಿಸ್ ಮಾಡ್ಕೊತಾ ಹೋಗ್ತಾರೆ, ಮಾಡ್ಕೊಳ್ಬಾರ್ದು. ಯಯೌ ತಥೋ ನಾರದ ಆಗಮ ಧೃತಂ ವಿದ್ಯೆ ಯಾವ, ಅದಕ್ಕೆ ಆನೋ ಭದ್ರಾಣಿ ಕೃತವೋ ಎಂತು ವಿಶ್ವತಃ ವೇದದ ಮಾತಿತ್ತು. ನಾವು ಎಲ್ಲಾ ಕಡೆಯಿಂದನೂ ಜ್ಞಾನ ಬರ್ತಾನೆ ಇರಲಿ. ಜ್ಞಾನ ಬರೋ ಯಾವ ಚಾನ್ಸ್ ಅನ್ನು ನಾವು ಕಳ್ಕೊಳಕ್ ಹೋಗ್ಬಾರ್ದು. ಜ್ಞಾನ ಬರತಕ್ಕಂತೆ ಅವಕಾಶವನ್ನು ನಾವು ಕಳ್ಕೊಳ್ಳಲೇಬಾರ್ದು. ಎಂದು ನಮಗೆ ಧನ ಬರೋ ಚಾನ್ಸ್ ಕಳ್ಕೊತಾನ? ಧನ ಬರುತ್ತೆ ಅಂದ್ರೆ ಏನ್ ಮಾಡ್ತಾನೆ? ಅದಕ್ಕೆ ಯಾವ ರೀತಿ ಬರೋದು ಅನ್ಕೊಂಡು ಕೋಟ್ಯಾಧೀಶ ಆಗಿರ್ತಾನೆ ಅವನು, 1000 ಬದಲು ಬಿಡೋದಿಲ್ಲ, ಹಸು ತಗೊಂಡು ಹೇಳ್ತಾರೆ. ಅದು ಗಲಾಟೆ ಕೋಟಿ ಕೇಸ್ ಆಗ್ತಾರೆ ಬೇಕಾದ್ರೆ. ಅದು ಸತ್ಯ. ಯಾತಕ್ಕೆ? ಅದು ಧನದ ಬೆಲೆ ಗೊತ್ತಿದೆ. ಜ್ಞಾನ ಹಾಗೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದು ಬಿಟ್ಟು ಹೋಗೋದು ಪ್ರಾಬ್ಲಮೆಟಿಕ್ ಆಗೋದು ಮುಂದೆ. ಈ ವಿದ್ಯೆ ಯಾವಾಗಲೂ ಸೇಫ್. ಯಾವ ವಿದ್ಯೆಯನ್ನು ಕೂಡ ಏನಾಗೋದಿಲ್ಲ, ವೇಸ್ಟ್ ಅಲ್ಲ. ಮಿಸ್ಯೂಸ್ ಮಾಡದೆ ಹೋಗ್ಬಿಟ್ರೆ ತನಗೂ ಒಳ್ಳೇದು, ಬೇರೆಯವ್ರಿಗೂ ಒಳ್ಳೇದು. ಯಾರೋ ಬಿಡುತ್ತಿದ್ರು, ಏನು ಎತ್ತಿದ, ನನಗೆ ಗೊತ್ತಿಲ್ಲ ಹೊಟ್ಬಿಟ್ರೆ ಅಷ್ಟೇ. ಅದು ಅಬ್ಸರ್ವ್ ಮಾಡಿದ ಅಂತ ತಿಳ್ಕೊಬಾರ್ದು. ಅವ್ರು ಹೇಗೆ ಒಂದು ಎತ್ತಿದ ನೋಡ್ತಾರೆ, ಇನ್ನೊಂದ್ಸತಿ ಯಾರ ಬಗ್ಗೆ ಎತ್ತಕ್ಕೆ ಬರುತ್ತೆ ಅವರಿಗೆ. ನೋಡಿದ್ರಿಂದ ಗೊತ್ತಾಯ್ತು ಅವ್ರಿಗೆ. ಅದು ಏನ್ ಮಾಡ್ತಾರೆ ಪಾಪ, ಬಿತ್ತೋರ ವಿಷಯ ಗೊತ್ತಿದ್ರೆ ತಾವು ಇಬ್ಬರು ಬಿಡಿ ಹೋಗ್ಬಿಡ್ತಾರೆ. ಅದು ಗೊತ್ತಿದ್ರೆ ಆ ವಿಷಯ ಕೇಳಿದ್ರೆ ಏನ್ ಮಾಡ್ತಾನಾಗ, ಅಂತ ಪ್ರಸಂಗ ಬಂತೀಗ, ಆ ತಪ್ಪು ನಾನು ಮಾಡಬಾರ್ದು, ನಾನೇ ಹೋದ್ರೆ ಅವನು ಹೇಳ್ಕೊಂಡ್ಬಿಡ್ತಾನೆ ಕಡೆಗಡೆಗೆ ಪಾಪ. ಮತ್ತೆ ಇನ್ನೊಂದೇನು, ರಕ್ಷಣೆ ಮಾಡೋದು ಕೆಲಸ ಇದ್ದೇ ಇದೆ, ರಕ್ಷಣೆ ಮಾಡಲೇಬೇಕು ಒಂದು. ಆ ರೀತಿ ಮಾಡಿದ್ರೆ ಇಬ್ರು ಮುಳುಗೋಗ್ಬಿಡ್ತೇವೆ. ಅವಾಗ ಏನ್ ಮಾಡ್ತಾನೆ ಅವನೀಗ, ಹುಡುಕ್ತಾನೆ. ಅವನು ಏನ್ ಮಾಡ್ದ ನೋಡ್ತಾನೆ ಬೇರೆ ಕಡೆ. ಅವತ್ತು ಬೇರೆ ಬಂದು ಸೈಡ್ ಬಿಟ್ಕೊಂಡ, ಅವ್ನು ಬೇರೆ ಕೊಟ್ಟ, ಇಬ್ರು ಬಂದಾಗ ಕಾರ್ ಹಿಡಿಯಲಿಲ್ಲ. ಒಂದು ಬಟ್ಟೆ ಇಟ್ಟು ಬಿಸಾಕಿದಾಗ ಹಿಡ್ಕೊಂಡು ಹಾಕ ತಗೊಂಡಾಗ ಹೇಳ್ಕೊಂಡು ಎಷ್ಟು ಸುಲಭ ಆಯ್ತು. ಅವ್ರಿಗೂ ಇಬ್ರು ಇಬ್ರು ಸತ್ರ ಅವನಿಗೆ ಬದುಕ್ತಾನ ಅವನು? ಇಲ್ಲ, ಜಾಣ್ತಾನ. ಅದು ಯಾವುದೇ ವಿಷಯ ಕೂಡ ನಾವು ಕಳ್ಕೊಳ್ಳೋಕೆ ಹೋಗ್ಬಾರ್ದು. ಆದರೆ ತಿಳ್ಕೊಳ್ತಾ ಹೊರಟ್ರೆ ಜ್ಞಾನ ತುಂಬಾ ಬೆಳೆಯುತ್ತೆ. ಯಯೌ ತಥೋ ನಾರದ ಆಗಮ ಧೃತಂ ಜ್ಞಾತುಂ ಹರೇಹೇ ಬಹು ಭಾರ್ಯಾಸು ವೃತ್ತಿ. ಅಷ್ಟೊತ್ತೆ ನಾರದರು ಬಂದರು. ಎಲ್ಲಿಗೆ? ದ್ವಾರಕೆಗೆ ಬಂದರು. ಯಾತಕ್ಕೆ? ಕೃಷ್ಣ ಇಷ್ಟನ ಪತ್ನಿಯನ್ನು ಮದುವೆಯಾಗಿದ್ದಾನೆ, ಹೇಗೆ ಸಂಚಾರ ಮಾಡ್ತಾ ನೋಡ್ಬೇಕು ಅಂತ ಬಂತು. ಬಹು ಭಾರ್ಯಾಸು. ಅವರಿಗೆ ಡೌಟ್ ಇಲ್ಲ. ಏನಿದೆ? ತಿಳ್ಕೊಳ್ಳಿಕ್ಕೆ ಅಷ್ಟೇ. ಇದು ಆಕ್ಷೇಪ ಮಾಡಕ್ ಬಂದ್ರೆ ಅಲ್ಲ, ಆಕ್ಷೇಪ ಬೇಡ, ಆದ್ರಿಕ್ಕಿಲ್ಲ ಅಂತ ತಿಳ್ಕೊಳ್ಳೋದು ಬೇರೆ. ಪ್ರಾಬ್ಲಮ್ ಇದೆ, ಆಗಿದೆ ನಿಜ, ಹೇಗಾಯ್ತು ನೋಡ್ಬೇಕಂತೆ. ಕೃಷ್ಣ ಹೇಗಿತ್ತ, ಇದು ಒಟ್ಟು ಕೆಟ್ಟದಲ್ಲ. ಅದು ಕೊಟ್ಟರು. ಪರೀಕ್ಷೆ ಮಾಡಕ್ ಹೋಗೋದು ಅಂತ ಹೇಳಿದ್ರೆ ಒಳ್ಳೆ ರೀತಿ ಮಾಡಿದ್ರೆ ತಪ್ಪಲ್ಲ,
ಬೇರೆ ರೀತಿ ಮಾಡಿರೋ ಸ್ವಲ್ಪ ಹಾ ಹಾ ಯಾವ್ದು ಕ್ಯೂರಿಯಾಸಿಟಿ ಬೇರೆ, ಆಮೇಲೆ ಇದು ಬೇರೆ, ಏನೋ ಡೌಟ್ ಬೇರೆ. ಡೌಟ್ ಇದ್ದರೆ ಜ್ಞಾನ ಹೋಯ್ತಿರು, ಡೌಟ್ ಇಲ್ಲ ದೇವರ ಬಗ್ಗೆ. ಹೇಗೆ ಮಾಡ್ತಾರೆ ನೋಡ್ಬೇಕು ಅಷ್ಟೇ. ತಮ್ ಜಷ್ಟ ಸಾಹಸ್ರ ಗೇಹೇಶು ಗೃಹೇಶು ದೃಷ್ಟ್ವಾ ತಾವತ್ ಸ್ವರೂಪೈ ವಿಹರಂತಮೇತಂ ಸುವಿಸ್ಮಿತಃ ಪ್ರಯೌ ತಂ ಪ್ರಣಮ್ಯ ಶಕ್ರಪ್ರಸ್ಥಂ ಪೂಜಿತಶ್ಚಾತ್ರ ಪಾರ್ಥೈ ತಮ್. ಇದೆಲ್ಲ ಒಂದು ಅಧ್ಯಾಯ ಪೂರ್ತಿ ಹೇಳ್ತಾರೆ ಭಾಗವತದವರಿಗೆ. ಏನೇನ್ ನೋಡಿದ್ರು, ಯಾವ ಮನೆಗೆ ಹೋದ್ರು, ಏನೇನಾಯ್ತು, ಏನೇನ್ ಮಾಡ್ತಿದ್ದ ಕೃಷ್ಣ ಅಂತ ಹೇಳಿ ಎಲ್ಲ ವರ್ಣನೆ ಮಾಡ್ತಾರೆ. ಆಚಾರ್ಯರು ಹೆಚ್ಚೆಳ್ಳಿಲ್ಲ. ತಮ್ ತಮ್ ಜಷ್ಟ ಸಾಹಸ್ರ ಗೃಹೇಶು. ಜಷ್ಟ ಸಾಹಸ ಎಷ್ಟಾಯ್ತು? ಜಷ್ಟ 16,000 ಮನೆಗಳಲ್ಲಿ ದೃಷ್ಟ್ವಾ, 16,000 ಮನೆಗಳಲ್ಲಿ ದೃಷ್ಟ್ವಾ ನೋಡಿ. ಏನ ಹೌದೌದು, ಅಲ್ಲೇ ಬರೋದು. ಒಂದು ಅಧ್ಯಾಯ ಪೂರ್ತಿ ಇರ್ತಾರೆ. ತಾವತ್ ಸ್ವರೂಪೈಹಿ, ಅದು ಬರೀ ವಿಹಾರ ಮಾಡ್ತಾ ಇಲ್ಲ, ತಾವತ್ ಸ್ವರೂಪೈಹಿ, ಅಷ್ಟು ರೂಪದಿಂದ ಇರ್ತಾನೆ. ಅಷ್ಟು ಮನೆಗೆ ಅಷ್ಟು ರೂಪ ತಗೊಂಡು ಕೃಷ್ಣ ಇರ್ತಾನೆ. ಇದು ತುಂಬಾ ವಿಶೇಷ. ಎಷ್ಟೋ ರಾಜ ಮಹಾರಾಜರುಗಳ ಹಿಂದಿನ ಕಾಲಕ್ಕೊಂದು ಶೋಕಿ ಅದು. ರಾಜನ ಸೋಲಿಸೋದು, ಅವ್ರ ಕನ್ಯರು ಹೊತ್ಕೊಂಡ್ಬರೋದು ಇರೋದು. 1000 ಜನ ಇಟ್ಕೊಂಡವ್ರು ಇದ್ದಾರೆ ಆಕ್ಚುಲಿ, ಬಟ್ ಯಾರು ಅಷ್ಟು ರೂಪ ತಗೊಂಡು ಯಾರು ಇಲ್ಲ, ತಿಳಿತಿಲ್ಲ. ಇಟ್ಕೊಂಡಿದ್ದ ಅಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ. ಇಲ್ಲಿ ಹಾಗಲ್ಲ, ಅಷ್ಟು ರೂಪಗಳಿಂದ ಕೃಷ್ಣ ಇದ್ದಾನೆ. ಅದು ಬಹುಭಾರಿಯ. ಕೃಷ್ಣನಲ್ಲಿ ದೋಷ ತೋರ್ಸಕ್ಕೆ ಹೋದ್ರೆ ದೋಷ ಅಲ್ಲ, ಅದಕ್ಕೆ ಅಷ್ಟು ರೂಪದಿಂದ ಇದ್ದಾಗ ದೋಷ ಆಗಲಿಲ್ಲ. ಕೇವಲ ಆಸೆ ಬೇರೆ, ಸಾಮರ್ಥ್ಯ ಬೇರೆ. ಕೃಷ್ಣನಿಗೆ ಸಾಮರ್ಥ್ಯ ಇತ್ತು, ರೂಪ ತಗೊಂಡ, ಎಲ್ಲ ರೀತಿಯಿಂದ ಸಮಸ್ಯೆ ಆಗಲೇ ಇಲ್ಲ. ಗೊತ್ತು 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 ಹೇಗಿರ್ತಾನೆ ನೋಡ್ಬೇಕಾದ್ರೆ. ಇದು ಹೇಗೆ ತೋರಿಸ್ರಿ ಅಂತ ಫೋಟೋ ನೋಡ್ತಾನೆ. ಫೋಟೋ ನೋಡ್ದ, ಆಕ್ಚುಲಿ ನೋಡಕ್ ಹೋದ, ಮತ್ತೆ ಫೋಟೋ ನೋಡಿದ್ಯಾನಂತ ಕೇಳಿದ್ರೆ ಫೋಟೋ ನೋಡೋದು ಬೇರೆ, ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಬೇರೆ. ಆ ರೀತಿ ಆ ಡೌಟ್ ಏನು ನಮಗಿಲ್ಲ. ಅದು ಇನ್ನೂ ಸ್ಪಷ್ಟತೆಗಳು. ಮತ್ತೆ ಇನ್ನೂ ಸತ್ತು ಹೋದ, ಮತ್ತೆ ಹೋದ ಯಾರೋ ಹೋಗ್ತಿದ್ರೆ. ಅದಕ್ಕೆ ಎಷ್ಟೊತ್ತು ನೋಡಿದ್ರೆ ಏನಾಗ್ತಾ ಇತ್ತು ಅದ್ರ ಬಗ್ಗೆ ಹೆಚ್ಚು ಜ್ಞಾನ ವೃದ್ಧಿ ಆಗ್ತದೆ. ಅದು ತಪ್ಪಲ್ಲ. ಸುಧಾರಿ ಗ್ರಂಥಗಳನ್ನು ಮತ್ತೆ ಮತ್ತೆ ಓದಿದ್ರೆ ಏನಾಗುತ್ತೆ? ಜ್ಞಾನ ತುಂಬಾ ಜಾಸ್ತಿ ಆಗುತ್ತೆ. ತಮ್ ಜಷ್ಟ ಸಾಹಸ್ರ ಗೃಹೇಶು ದೃಷ್ಟ್ವಾ ತಾವತ್ ಸ್ವರೂಪೈ ವಿಹರಂತಮೇಕಂ. ಏಕಂ, ಒಬ್ಬನೇನೆ. ಅವ್ರು ನೋಡಿದ್ರೆ 16,108 ಜನ. ಕೃಷ್ಣ ಒಬ್ಬನೇ ಅಷ್ಟು ರೂಪ ತಗೊಂಡು ವಾಸ ಮಾಡ್ತಾನೆ. ಸುವಿಸ್ಮಿತ ಪ್ರಯಯು ತಾವದ್ಭಿ ರೂಪೈ, ಅಷ್ಟೇ ಸ್ವರೂಪಗಳಿದ್ದ ನೋಡಿಬಿಟ್ಟು ಪೂರ್ವ ಸುವಿಸ್ಮಿತ. ಡೌಟ್ ಕ್ಲಿಯರ್ ಆಯ್ತು ಹೋದ್ರು ಅಂತ ಹೇಳೋದಿಲ್ಲ. ಸುವಿಸ್ಮಿತ, ಭಾರಿ ಆಶ್ಚರ್ಯಪಟ್ಟು ಹೊರಟ್ರಲ್ಲಿ. ಸುವಿಸ್ಮಿತ ಪ್ರಯಯವು ತಂ ಪ್ರಣಮ್ಯ ಶಕ್ರಪ್ರಸ್ಥಂ ಪೂಜಿತಶ್ಚಾತ್ರ ಪಾರ್ಥೈ. ನಾರದ್ರು ಬರೀ ನೋಡಿ ಹೋಗ್ಲಿಲ್ಲ, ಯಾವ್ದು ಹೇಳ್ಕೊಟ್ಟು ಹೋದ ಕೃಷ್ಣ ಹೇಳ್ತಾರೆ ಅಂತೆ. ನೋಡಿದವ್ರ ಸ್ವಭಾವ ಯಾವ್ದಾರು ಆಶ್ಚರ್ಯಕರ ವಸ್ತು ಕಂಡಾಗ ಏನ್ ಮಾಡ್ತಾರೆ? ಕಷ್ಟನೇ ಹೇಳ್ತಾರೆ. ನೋಡಿದ್ ಬಂದು ಹೇಳೋದಕ್ಕೆ 2 ಕಾರಣ. ಅದು ತಾನು ನೋಡಿದೆ ಹೇಳ್ಕೋಬೇಕು ಫಸ್ಟ್, ತಾನು ಆದಷ್ಟಿಂದ ಗ್ರೇಟ್ ಅಂತ. ಉಳಿದವರಿಗೆ ಅದನ್ನ ತಿಳಿಸ್ಬೇಕು. ಬೇಕಾದವರಿಗಾದ್ರೆ ತಿಳಿಸೋದ್ರಲ್ಲಿ ಆನಂದ ಇದೆ. ಉಳಿದವರಿಗಾದ್ರೆ ತಾನು ಗೊತ್ತಿದೆ, ಇವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಕೊಡ್ಬೇಕು. ಅದು ಒಂದು ಇದ್ದಾಗ, ಸ್ಪರ್ಧೆ ಇದ್ದಾಗ. ಅದು ಪೂರ್ತಿ ಒಳ್ಳೇದಲ್ಲ, ಇದು ಒಳ್ಳೇದು. ಅದರಿಂದ ಎಲ್ಲರಿಗೂ ತೋರಿಸೋದಿಲ್ಲ, ಕೆಲವನ್ನ ಮಾತ್ರ ತೋರಿಸ್ತಾರೆ. ಅದಕ್ಕೆ ಇವ್ರಿಗೆ ತೋರಿಸಿದ್ರೆ ಉಳಿದವ್ರಿಗೆ ಹೇಳ್ತಾರೆ ಇವರು ಅಂತ. ಅರ್ಥ ಆಯ್ತಾ? ಈಗ ಉಳಿದವ್ರಿಗೆ ಹೇಳ್ತಾರೆ, ಕೆಲವು ಇವ್ರು ತೋಡಲ್ಲ ಅಂತ ಗೊತ್ತು, ಬಟ್ ಹೇಳಿದ್ರೆ ಹೇಳೋ ಕೆಪಾಸಿಟಿ ಇದೆ, ಅವ್ರು ಗೌರವ ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಯಾರು ಉಳಿದವ್ರಿಗೆ ಹೇಳೋದಿಲ್ಲ. ಯಾರಿಗಾದ್ರೂ ಸಾಮರ್ಥ್ಯ ಅವ್ರಿಗೆ ಹೇಳಕ್ ಹೋಗಿ ಬೇರೆ ಉಪಯೋಗ ಇಲ್ಲ ಅಂತ. ಕೃಷ್ಣ ನಾರದಲ್ಲಿ ಯಾತಕ್ಕೆ ತೋರಿಸ್ತಾರೆ ಅದೇ ಉತ್ತರ. ನಾರದ್ರು ಏನ್ ಮಾಡ್ತಾರೆ? ತುಂಬಾ ತಿಳಿಸ್ಕೊಡ್ತಾರೆ, ಜ್ಞಾನ ವೃದ್ಧಿ ಮಾಡ್ತಾರೆ. ಆ ತನ್ನಲ್ಲಿ ಭಕ್ತಿ ಬರಹ ಮಾಡ್ತಾರೆ, ಅವ್ರು ಉದ್ಧಾರ ಆಗ್ತಾರೆ. ಅವ್ರಿಗೆ ಹೇಳಬೇಕು ಅಂತ. ಅದಕ್ಕೆ ಹೇಳಿದ್ರು, ಪಾಠ ಪ್ರವಚನ ಮಾಡಬೇಕಾದ್ರೆ ಈ ಕೇಳಿದವರು ಪಾಠ ಪ್ರವಚನ ಮಾಡೋ ಆಸ್ಪೆಕ್ಟ್ ಇಟ್ಕೊಂಡು ಕೇಳ್ತಿರ್ಬೇಕು, ಗೊತ್ತಾಗ್ತಿಲ್ಲ. ಮತ್ತೆ ಮುಂದೆ ಮಾಡ್ತೇನೆ ಅಂತ ಉತ್ಸಾಹ ಇರಬೇಕು. ಅದಿಲ್ಲದೆ ಅವ್ರು ಏನಾಗುತ್ತೆ? ಬೆಳೆಯೋದಿಲ್ಲ, ಜ್ಞಾನ ಬೆಳೆಯೋದಿಲ್ಲ. ಉದಾಹರಣೆಗೆ ಒಬ್ಬರು ವ್ಯಕ್ತಿ ಇದ್ದಾರೆ, ಒಳ್ಳೆ ಜ್ಞಾನ ಇದೆ, ಕಲಿಯೋಕ್ಕೆ ಹೋದ. ಈಗ ಅವ್ರು ಟೈಮ್ ಹಾಕ್ಬೇಕೀಗ, ಹೇಳ್ಕೊಟ್ಟು ಟೈಮ್ ಹಾಕ್ಬೇಕು. ಅಷ್ಟೇ ವ್ಯಾಲ್ಯೂಬಲ್ ಟೈಮ್. ಅಲ್ಲಿ ವ್ಯಾಲ್ಯೂಬಲ್ ಟೈಮ್ ವೇಸ್ಟ್ ಆಯ್ತು. ಒಬ್ಬರಿಗೋಸ್ಕರ ಅಷ್ಟು ಮಾಡಿದ್ದು ವೇಸ್ಟ್ ಆಯ್ತು. ಬಟ್ ಯಾವಾಗ ವೇಸ್ಟ್ ಆಗೋದಿಲ್ಲ? ಅದನ್ನು ಹಂಚಿದ್ರು, ಅದು 100 ಜನಕ್ಕೆ ಅದು ಉಪಯೋಗ ಆಯ್ತು. ಇವ್ರವ್ರು ಏನಾಗ್ತಿತ್ತು? ಅವ್ರ ಅಮೂಲ್ಯ ಟೈಮು ಇವನು ದಡ್ಡ, ಏನು ತಿಳ್ಕೊಳ್ಳೇ ಇಲ್ಲ, ಉಪಯೋಗಕ್ಕೆ ಬರಲಿಲ್ಲ. ಟೈಮ್ ವೇಸ್ಟ್ ಮಾಡಿದ್ದು ಅಷ್ಟೇ ಬರಲಿ. ಅರ್ಥ ಆಯ್ತಾ? ಈಗ ಜಯತೀರ್ಥರು ಒಬ್ಬರಿಗೆ ಹೇಳ್ಕೊಟ್ಟಿದ್ದಕ್ಕೆ ಏನಾಯ್ತು? ಇವತ್ತು ಜಗತ್ತಿಗೆ ಅಕ್ಷೋಭ್ತೀರ್ಥರು ವಿಶ್ವವಿಖ್ಯಾತ. ಜಯತೀರ್ಥ ಜನಸ ಅಕ್ಷೋಭ್ತೀರ್ಥ ಶಿಕ್ಷಕ ಹೇಳಲೇಬೇಕು. ಅದನ್ನ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ಅವ್ರು ಇರಬೇಕು, ಉತ್ಸಾಹ ಏನಿರಬೇಕು. ನಾನು ಹೇಳಬೇಕು, ಆದಷ್ಟು ಹೇಳಬೇಕು. ಹೇಳೋದ್ರಲ್ಲಿ ಎಲ್ಲ ಹೇಳೋ ಶಕ್ತಿ ಬೇಕಾಗಿಲ್ಲ. ಪ್ರಸಂಗ ಬಂದಾಗ ಹೇಳೋ ಸಾಮರ್ಥ್ಯ ಇದ್ರೆ ಸಾಕು. ಅಷ್ಟು ಬಂದರೂ ಕೂಡ ಏನಾಗುತ್ತೆ ಅಲ್ಲಿಗೆ? ಒಂದ್ಸರಿ ಒಬ್ಬರು ಇನ್ನೊಬ್ರು ಹೇಳಿರಪ್ಪ ಕೊನೆ ಪಕ್ಷ. ಇಲ್ಲ ಹೋದ್ರೆ ಉಪಯೋಗ ಇಲ್ಲ. ಆ ಪೋಸ್ಟ್ಗೆ ಅನ್ಯಾಯ ಮಾಡಿದಾಗ.
ಸುವಿಸ್ಮಿತ ಕೆಲಸ ಧಾರಣೆ ಪದ್ಧತಿ. ನೀವೆಲ್ಲ ಪಾಠಕ್ಕೆ ಹೋಗ್ತೀರಲ್ಲ, ಕೇಳ್ತಾರೆ, ಅವ್ರು ಪಾಠಕ್ಕೆ ಹೋಗ್ತೀರಲ್ಲ, ಈ ವಿಷಯ ಏನಾದ್ರು ಪದ್ಧತಿ ಕೇಳಿದ್ರ ಅಂತ ಕೇಳ್ತಾರೆ ಕೆಲವರೆಲ್ಲ. ಅವನಿತ್ತು ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ, ಹೇಳಿದವ್ರಿಗೂ ಖುಷಿ, ಅವರಿಗೂ ಖುಷಿ. ಬಂದಿರಬಹುದು ಗಮನಿಸಿ ಇಲ್ಲ ಅಂದ್ರೆ ಉಪಯೋಗ ಬರಬೇಕು. ಏನಾಗತ್ತೆ, ಮೆಮೊರೈಸ್ ಆಗಲ್ಲ, ವೃದ್ಧಿ ಆಗತ್ತೆ, ಬರೀ ಮೆಮೊರೈಸ್ ಅಲ್ಲ. ಹೇಳಿದಾಗ ಯಾವಾಗ ಕೂಡ ಒಬ್ರು ಇನ್ನೊಬ್ರು ಕೇಳ್ತಾರೆ, ಅವರು ತಯಾರಾಗ್ತಾರೆ, ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾರೆ, ಎಲ್ಲ ಜ್ಞಾಪಕ ಮಾಡ್ಕೊತಾನೆ. ಒಂದು ಹೇಗೆ ಹೇಳಬೇಕು, ಇನ್ನೊಂದು ಎರಡು ಆಸ್ಪೆಕ್ಟ್ ಬರುತ್ತೆ ಅವನಿಗೆ. ಹಿಂದಿದ್ದೆಲ್ಲ ರಿಕಲೆಕ್ಟ್ ಮಾಡ್ಕೊತಾನೆ, ಅವ್ರು ಏನ್ ಹೇಳ್ಬೇಕು ಅಂತ ತಯಾರಾಗ್ತಾರೆ. ಕೆಲಸದ ಪ್ರೋಗ್ರಾಮ್ ಆಗೋದೇ ಇಲ್ಲ, ಯೋಚನೆ ತಯಾರಾಗಿದ್ದೆಲ್ಲ ಉಪಯೋಗ ಬಂತು ಅವ್ರಿಗೆ. ಎಷ್ಟು ಮಾಡಿದ್ರೆ ವೇಸ್ಟ್ ಆಗಲೇ ಇಲ್ಲ, ಜ್ಞಾನ ವೇಸ್ಟ್ ಆಗೋದಿಲ್ಲ. ಅಡಿಗೆ ಮಾಡಿರ್ತಾರೆ, ಬರಲಿಲ್ಲ ವೇಸ್ಟ್ ಆಗುತ್ತೆ, ಬೈತಾರೆ ಹಾಳಾಗೋಯ್ತು, ಜ್ಞಾನ ವೇಸ್ಟ್ ಆಗಲ್ಲ, ತಯಾರಿರುತ್ತೆ. ಅದು ಮುಂದೆ ಬೆಳೀತಾ ಹೋಗುತ್ತೆ. ಹಾಗೆ ಅದು ಸೀಡ್, ಅದಕ್ಕೆ ವೆರಿ ಟೈಮ್ ಬೆಳೆಯೋ ಸೀಡ್ ಅಂದ್ರೆ ಜ್ಞಾನ. ಅರ್ಥ ಆಯ್ತಾ? ಆಮೇಲೆ ಹೇಳ್ಬೇಕಾದ್ರೆ ಹೊಸ ರೀತಿ ಗೊತ್ತಾಯ್ತು ಮತ್ತೆ ಅವನಿಗೆ. ಹೇಳಿದ ಆಕ್ಷನ್ ಹೇಳಿದ, ಈಗ ಅವಾಗ ಏನಾಗೋದು ಗೊತ್ತಾ, ಹೊಸ ಅಪ್ರೋಚ್ ಗೊತ್ತಾಯ್ತು. ಯಾಕಂದ್ರೆ ಕೇಳೋರ ಮೇಲೆ ಒಂದು ಪ್ರಶ್ನೆಗಳು ಡೆವಲಪ್ ಆಗ್ತದೆ. ಇವತ್ತು ಇಂಜಿನಿಯರ್ಸ್ ಎಲ್ಲ ಕೂತಿದ್ದು, ಅವ್ರನ್ನ ಪ್ರವಚನ ಮಾಡಬೇಕು, ಡಾಕ್ಟರ್ನ ಪ್ರವಚನ ಮಾಡಬೇಕು, ಅವಾಗ ಆಯಾಗೆಲ್ಲ ಯೋಚನೆ ಮಾಡ್ತಾರೆ. ಆ ದೃಷ್ಟಿಯಿಂದ ಅವ್ರ ಜ್ಞಾನ ಬೆಳೆಯ ಶುರು ಆಗುತ್ತೆ, ಅವರಿಗೆ ಉಪಯೋಗ ಆಗುತ್ತೆ. ಎವ್ರಿ ಟೈಮ್ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಅದು ಜ್ಞಾನ. ನಾನು ಗೊತ್ತಿದ್ದು ಒದರ್ತೇನೆ, ಕೇಳಾದ್ರು ಬಿಡಿ, ಬಿಟ್ಟಾರು ಬಿಡಿದ್ರೆ ಉಪಯೋಗ ಇಲ್ಲ. ಏನಾಗಿರ್ಬೇಕು, ಅಡಿಗೆ ಮಾಡೋನು ಊಟ ಮಾಡಿದ್ರೆ ಸಂತೋಷ ಪಡಬೇಕು ಅಂತ ಹೇಗೆ ಮಾಡ್ತಾನೆ, ಹಾಗೆ ಆ ಅಪ್ರೋಚ್ ಇರಬೇಕು. ನಾನಂತೂ ಒದರ್ತೇನೆ, ನೀವಂತೂ ಅಡಿ ಮನೆ ಬಾರ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇರೋದು ಪಾಠ ಮಾಡೋಕೆ ಅಷ್ಟೇ ಆಗೋದು. ಕ್ಲಾಸ್ ತಗೊಳ್ಬೇಕು, ಇಷ್ಟ ಇಲ್ಲ ಏನೋ ಹೇಳಿ ಬಂದ್ಬಿಡು, ಆ ಥರ ಆಗಬಾರ್ದು. ಅದಕ್ಕೇನೆ ತದ್ಧಿ ತಪಃ, ಜ್ಞಾನ ಕಾರ್ಯ ಹೇಗೆ ಮಾಡಬೇಕು, ತಪಸ್ ಮಾಡ್ದ ಮಾಡಬೇಕು ಅಂತ ಹೇಳ್ತಾರೆ. ತಪಸ್ ಮಾಡ್ದ ಮಾಡೋದು ಅಂದ್ರೆ ಏನು, ಮ್ಯಾಕ್ಸಿಮಮ್ ಕೇರ್ ತಗೋಬೇಕು ಅಂತ. ಮ್ಯಾಕ್ಸಿಮಮ್ ಕೇರ್ ತಗೊಂಡು ಫುಲ್ ಕಮಿಟ್ಮೆಂಟ್ ಇಂದ ಮಾಡಬೇಕು, ಕ್ಯಾಶುವಲ್ ಮಾಡೋ ಕೆಲಸಗಳೆಲ್ಲ. ಅದಕ್ಕಾಗಿನೇ ನಾರದರು ಹೇಳಿದಕ್ಕೆ ಕಾರಣ, ಎಲ್ಲರ ಮುಂದೆ ಹೇಳ್ತಾರೆ ಅವರು, ಅದು ದಾಖಲಾಗತ್ತೆ. ಅದರಿಂದ ಅವರಿಗೆ ಪುಣ್ಯ ವೃದ್ಧಿ, ಏಳುವರಿಗೆ ಜ್ಞಾನ ವೃದ್ಧಿ, ಅದೆಲ್ಲ ಆಗಲಿ ಅಂತ ಕೃಷ್ಣ ತೋರಿಸಿದ. ಸುವಿಸ್ಮಿತ ಪ್ರಯೌ ಸಂಪ್ರಣಮ್ಯ ಶಕ್ರ ಪ್ರಸ್ಥಂ ಪೂಜಿತಾತ್ರ ಪಾರ್ಥೈ. ಅಲ್ಲಿಂದ ಸೀದ ನಾರು ಎಷ್ಟು ಬಿಜಿ ನೋಡಿದ್ರ, ಅಷ್ಟು ಮಾಡಿಕೊಂಡ್ರು ಇಂದ್ರ ಪ್ರಸ್ಥಕ್ಕೆ ಬಂದ್ರು. ಅಲ್ಲಿಂದ ಇಂದ್ರ ಪ್ರಸ್ಥಕ್ಕೆ ಬಂದ್ರು, ಅದೇನ್ ಮಾಡ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಅದು ನಾಡು. ಅದು ಹೊಸ ವಿಷಯ ಶುರುವಾಗುತ್ತೆ ಅಲ್ಲಿಂದ.